ನಿಯೋಗ ಪದ್ಧತಿಯಿಂದ ಮಕ್ಕಳು ಬರಬಹುದು. ವಿಚಿತ್ರ ವೀರ್ಯ ಇವರೆಲ್ಲ ಹುಟ್ಟಿದ ಹಾಗೆ, ಇದು ಧೃತರಾಷ್ಟ್ರ ಪಾಂಡು ಹುಟ್ಟಿದ ಹಾಗೆ. ವಿಚಿತ್ರ ವೀರ್ಯ ಸತ್ತ ಮೇಲೆ ಸತ್ಯವತಿಯ ಮಾತಿನಂತೆ ವೇದವ್ಯಾಸ ದೇವರಿಂದ ಅಂಬಿಕೆ ಅಂಬಾಲಿಕೆಯಲ್ಲಿ ಹುಟ್ಟಿದವರು ಧೃತರಾಷ್ಟ್ರ ಪಾಂಡು. ನಿಯೋಗ ಪದ್ಧತಿಯಿಂದ ಹುಟ್ಟಿದ್ರು. ಆದ್ರೆ ಗಂಡನ ಅನುಮತಿ ಪ್ರಶ್ನೆನೇ ಇಲ್ಲ, ಗಂಡ ಸತ್ತು ಹೋಗಿ ಆಗಿತ್ತು. ಆದ್ರಿಂದ ಗಂಡ ಸತ್ತ ಮೇಲೂ ನಿಯೋಗ ಪದ್ಧತಿಗೆ ಅವಕಾಶ ಇದೆ. ಗಂಡ ಇರುವಾಗಲೂ ಕೂಡ ಯಾವುದಾದ್ರೂ ಒಂದು ರೀತಿಯಿಂದ ಅಡಚಣೆ ಬಂದಾಗ ಮತ್ತೊಬ್ಬರಿಂದ ಮಕ್ಕಳನ್ನು ಪಡೆಯುವಂತಹ ನಿಯೋಗ ಪದ್ಧತಿಗೆ ಗಂಡ ಇದ್ದಾಗಲೂ ಇದೆ, ಗಂಡ ಸತ್ತ ಮೇಲೂ ಇದೆ. ಪಾಂಡುರಾಜ ಇದ್ದಾಗಲೇನೆ ಪಾಂಡುರಾಜನದ್ದೇ ಒತ್ತಾಯದಿಂದ ಕುಂತಿ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆದರೆ, ಪಾಂಡುರಾಜ ಸತ್ತ ಮೇಲೆ ಅಕ್ರಮದಿಂದ ಹುಟ್ಟಿದಂತಹ ಮಕ್ಕಳು ಇವರು ಅನ್ನುವ ಮಾತು ದುರ್ಯೋಧನಾದಿಗಳು ಆಡಿದ್ರಂತೆ. ಆವಾಗ ಅಷ್ಟು ಆಡಿದ ಕೂಡಲೇ ಅಶರೀರವಾಣಿ ಆಯ್ತಂತೆ. ವಾಯುದೇವರೇ ಅಶರೀರವಾಣಿಯಿಂದ ಹೇಳ್ತಾ ಇದ್ದಾರೆ. ಗಗನಸ್ಥಯೇವ, ಅಶರೀರವಾಣಿ ಅಂತಂದ್ರೆ ವಾಯುದೇವರು ಹೇಳೋದು ಅಂತಲೇ ಅರ್ಥ. ವಾಯುದೇವರು ಗಗನಸ್ಥರಾಗಿ ಅಶರೀರರಾಗಿ ಹೇಳಿದ್ರಂತೆ, ಇವರು ಅಕ್ರಮದಿಂದ ಹುಟ್ಟಿದ ಮಕ್ಕಳಲ್ಲ ಪಂಚಪಾಂಡವರು. ಏತೇ ಹಿ ಧರ್ಮ ಮರುದಿಂದ್ರ ಭಿಷಗ್ವರೇಭ್ಯೋ ಜಾತಾ ಪ್ರಜೀವತಿ ಪಿತರ್ಯುರು ಧರ್ಮ ಸಾರಾ. ಪಾಂಡುರಾಜ ಬದುಕಿದ್ದಾಗಲೇನೆ ಶ್ರೇಷ್ಠ ದೇವತೆಗಳಿಂದ ಯಮ, ವಾಯು, ಇಂದ್ರ, ಅಶ್ವಿನಿ ದೇವತೆಗಳಿಂದ ಹುಟ್ಟಿದಂತಹ ಮಕ್ಕಳು. ಶಕ್ಯಾಶ್ಚನೈವ ಭವತಾಂ ಕ್ವಚಿದಗ್ರಹಾಯ, ಯಾವ ಕಾರಣದಿಂದಲೂ ಕೂಡ ಇವರನ್ನು ನೀವು ಸ್ವೀಕಾರ ಮಾಡದೇ ಇರಬಾರದು. ಅವಶ್ಯ ಸ್ವೀಕಾರಕ್ಕೆ ಯೋಗ್ಯರಾಗಿದ್ದಾರೆ. ನಾರಾಯಣೇನ ಸತತಂ ಪರಿರಕ್ಷಿತಾಯತ್, ಒಂದು ವೇಳೆ ನೀವು ಧೃತರಾಷ್ಟ್ರಾದಿಗಳು ಬಿಟ್ರೆ ಇವರೇನು ಬೀದಿಗೆ ನಿಲ್ಲೋದಿಲ್ಲ. ನಾರಾಯಣೇನ ಸತತಂ ಪರಿರಕ್ಷಿತಾಯತ್, ನಾರಾಯಣ ರಕ್ಷಣೆ ಇದ್ದೇ ಇದೆ, ಭಗವಂತನ ರಕ್ಷಣೆ ಇದ್ದೇ ಇದೆ. ನೀವು ಅವರಿಗೆ ರಕ್ಷಣೆ ಕೊಟ್ರೆ, ನೀವು ಒಳಗೆ ಆಶ್ರಯ ಕೊಟ್ರೆ ನಿಮಗೆ ಕೀರ್ತಿ, ಇಲ್ಲ ಅಂತಂದ್ರೆ ಅವರೇನು ಬೀದಿಗೆ ನಿಲ್ಲೋದಿಲ್ಲ. ಪರಮಾತ್ಮನ ರಕ್ಷಣೆ ಇದೆ, ನೀವು ಕೀರ್ತಿವಂತರಾಗ್ರಿ ಅಂತ ಅಶರೀರವಾಣಿ ಆಯ್ತಂತೆ. ವಾಯೋರ ದೃಶ್ಯ ವಚನಂ ಪರಿಶಂಕಮಾನೇಶು, ಇಷ್ಟಾದ್ರೂ ಕೂಡ ಅಶರೀರವಾಣಿ ಆದ್ರೂ ಕೂಡ ಇವರನ್ನ ಹ್ಯಾಕ್ ತಗೊಳ್ಳೋದು ಅಂತ ಈ ಶಕುನಿ ಇವರೆಲ್ಲ ಸೇರಿ ಅದನ್ನೇ ಮಾತಾಡ್ತಿದಾರಂತೆ. ಮತ್ತೆ ನಾವು ಇವರನ್ನು ಸ್ವೀಕಾರ ಮಾಡೋದು ಅಷ್ಟು ಒಳ್ಳೇದಲ್ಲ ಅಂತ ಅದೇ ಮಾತಾಡ್ತಾ ಇದ್ದಾಗ, ಆವಿರ್ಬಭೂವ ಭಗವಾನ್ ಸ್ವಯಮಬ್ಜನಾಭ. ಮೊದಲು ವಾಯುದೇವರನ್ನು ಕಳಿಸಿದ್ರು ಪರಮಾತ್ಮ ವೇದವ್ಯಾಸ ದೇವರು. ವಾಯುದೇವರ ಮಾತನ್ನು ನಂಬದೇ ಇದ್ದಾಗ ತಾನೇ ಬಂದ್ಬಿಟ್ರಂತೆ ವೇದವ್ಯಾಸ ದೇವರು. ಅದೃಶ್ಯರಾಗಿ ಹಿಂದೆ ಹೋದವರು ಸ್ವತಃ ವೇದವ್ಯಾಸ ದೇವರು ಇದ್ದಕ್ಕಿದ್ದ ಹಾಗೆ ಅಲ್ಲಿ ಪ್ರಾದುರ್ಭೂತರಾದ್ರು. ಹಸ್ತಿನಾಪುರದಲ್ಲಿ ಇವರ ಅರಮನೆಯಲ್ಲಿ ಪ್ರಾದುರ್ಭೂತರಾದ್ರು. ಯಾರಿಗೂ ಏನು ಹೇಳಲಿಕ್ಕೆ ಹೋಗ್ಲಿಲ್ಲ. ವಾಯುದೇವರು ಹೇಳಿದ್ದನ್ನು ಕೇಳದೇ ಇದ್ದಾಗಿ ನಾನು ಹೇಳಿದ್ದು ಕೇಳೋದು ಇಲ್ಲ, ಅದೇ ಸ್ವಭಾವದವರು ಅಂತ ತಿಳ್ಕೊಂಡು ಯಾರಿಗೂ ಏನು ಹೇಳಲಿಕ್ಕೆ ಹೋಗ್ಲಿಲ್ಲ. ಕುಂತಿನ ಕರ್ಕೊಂಡು ಪಂಚ ಪಾಂಡವರನ್ನ ಕರ್ಕೊಂಡು ಎಲ್ಲಿದೆ ಪಾಂಡುರಾಜನ ಮನೆ ಬೀಗಕ್ಕೆ ಕೊಡ್ರಿ ಇಲ್ಲಿ ಅಂತ ಇಸ್ಕೊಂಡು ಹೋಗೇ ಬಿಟ್ರಂತ. ಇವ್ರ ಮುಖಕ್ಕೆಲ್ಲ ಮಸಿ ಬಳಿ, ಯಾರನ್ನ ಹೇಳಲಿಲ್ಲ ಕೇಳಲಿಲ್ಲ. ವೇದವ್ಯಾಸ ದೇವರೇ ಬಂದ ಮೇಲೆ ಇನ್ ಧೃತರಾಷ್ಟ್ರ ಏನ್ ಮಾಡ್ತಾ? ಧೃತರಾಷ್ಟ್ರನ ಅಪ್ಪ ಅವು ವೇದವ್ಯಾಸ, ನೀನಲ್ದಿದ್ರೆ ನಿನ್ನಪ್ಪ ಅಂತಂದ ಹಂಗೆ ಧೃತರಾಷ್ಟ್ರ ಮಾತಾಡದೆ ಕೂತಿದ್ದ. ದುರ್ಯೋಧನಾದಿಗಳ ಮಾತಿಗೆ ವೇದವ್ಯಾಸ ದೇವರೇ ಬಂದ್ರು, ಸೀದಾ ಪಾಂಡುರಾಜನ ಮನೆಯಲ್ಲಿ ಬಿಟ್ಬಿಟ್ರಂತೆ ಅವರು. ವ್ಯಾಸ ಸ್ವರೂಪ ಗುರು ಸರ್ವಗುಣೈಕ ದೇಹ ಆದಾಯತಾನಗಮದಾಶು ಚ ಪಾಂಡುಗೇಹಂ ತತ್ಸ್ವೀಕೃತೇಷು ಸಕಲಾ ಅಪಿ ಭೀಷ್ಮ ಮುಖ್ಯ. ಯಾವಾಗ ವ್ಯಾಸರೇ ಕರ್ಕೊಂಡು ಹೋಗಿಬಿಟ್ರು, ಆಮೇಲೆ ಭೀಷ್ಮ ಧೃತರಾಷ್ಟ್ರ ಎಲ್ಲರೂ ಹೋಗಿ ಅವರನ್ನ ಆಮೇಲೆ ಮಾತಾಡಿಸಿ ಕೂಡಿಸಿದ್ರಂತೆ. ಕುಂತ್ಯಾ ಸಹೈವ ಜಗೃಹ ಸುಭೃಶಂ ತದಾಪ್ತ. ಇವರೆಲ್ಲ ವ್ಯಾಸರು ಬಂದಾಗ ಧೃತರಾಷ್ಟ್ರ ಭೀಷ್ಮ ಎಲ್ಲರೂ ಹೋದ್ರು. ಆದ್ರೆ ವೈಚಿತ್ರ ವೀರ್ಯತನಯ ಸಹ ಸೌಬಲೇನ, ಆ ಶಕುನಿ ಜೊತೆಗೆ ಅವನನ್ನು ಸೇರಿಸಿಕೊಂಡು ಈ ದುರ್ಯೋಧನಾದಿಗಳು ಮಾತ್ರ ಬಹಳ ದುಃಖಪಟ್ಟರಂತೆ. ಯಾಕಾದ್ರೂ ಬಂದ್ರು ವೇದವ್ಯಾಸ ದೇವರು ಅಂತ. ಏನು ಮಾಡ್ಲಿಕ್ಕಾಗ್ಲಿಲ್ಲ. ಬರೇ ಧೃತರಾಷ್ಟ್ರಾಗಿದ್ದರು ಕುರುಡ, ಅವನಿಗೆ ಕಾಣಿಸ್ದಂಗೆ ಅವ್ರನ್ನ ಹೊರಗಟ್ಟಿ ಬಿಡ್ತಿದ್ರು. ವ್ಯಾಸರು ಬಂದು ಪಾಂಡುರಾಜನ ಮನೆಯಲ್ಲಿ ಬಿಟ್ಟಾಗ ಬಹಳ ಹೆಚ್ಚಾದ್ರಂತೆ. ಮುಂದೆ ಈ ಪಾಂಡವರೆಲ್ಲ ಆ ಪಾಂಡುರಾಜನ ಮನೆಯಲ್ಲಿದ್ದು ಬೆಳೀತಾ ಇದ್ದಾರೆ. ಮುಂದೆ ಕುಂತಿದೇವಿಯನ್ನ ಮತ್ತು ಪಂಚ ಪಾಂಡವರನ್ನ ಕರೆದುಕೊಂಡು ಋಷಿಗಳೆಲ್ಲ ತಂದು ಬಿಟ್ಟು ಹೋಗಿದ್ದಾರೆ ಹಸ್ತಿನಾಪುರದಲ್ಲಿ. ದುರ್ಯೋಧನಾದಿಗಳೆಲ್ಲ ಕುತಂತ್ರ ಮಾಡಿ ಇವರನ್ನು ಸ್ವೀಕಾರ ಮಾಡಬಾರದು, ಪಾಂಡುರಾಜ ಸತ್ತ ಮೇಲೆ ಅಕ್ರಮದಿಂದ ಹುಟ್ಟಿದವರು ಅಂತ ಆರೋಪ ಮಾಡಿದಾಗ ಅಶರೀರವಾಣಿ ಆಯಿತು. ಏತೇ ಹಿ ಧರ್ಮ ಮರುದಿಂದ್ರ ಭಿಷಗ್ವರೇಭ್ಯೋ ಜಾತಾ ಪ್ರಜೀವತಿ ಪಿತರಿ ಉರು ಧರ್ಮಸಾರಾಹ. ಪರಮಧರ್ಮದಿಂದಲೇ ಹುಟ್ಟಿದ್ದಾರೆ, ಸಕ್ರಮವಾದ ಜನನ, ದೇವತೆಗಳಿಂದ ಪಾಂಡುರಾಜ ಬದುಕಿದ್ದಾಗ ಅವತಾರ ಮಾಡಿದಂಥವರು ಅಂತ ಅಶರೀರವಾಣಿ ಆದರೂ ಕೂಡ ವಾಯೋರ ಅದೃಶ್ಯ ವಚನಂ ಪರಿಶಂಕಮಾನೇಶು, ವಾಯುದೇವರ ಆ ಅಶರೀರವಾಣಿಯನ್ನೇ ಅನುಮಾನ ಪಡ್ತಾ ಇದ್ದಾರೆ. ಅವರ ಸ್ವಭಾವ ಹಾಗೆ. ಆಚಾರ್ಯರ ಭಾಷ್ಯವನ್ನ, ಶ್ರೀಮದಾಚಾರ್ಯರ ಗ್ರಂಥಗಳನ್ನ ಅನುಮಾನ ಪಡುವವರಿದ್ದಾರೆ. ಸರಿ ಬರೆದಿದ್ದಾರೋ ಇಲ್ಲೋ ಮಧ್ವಾಚಾರ್ಯರು ಅಂತ. ಹೀಗೆ ವಾಯುದೇವರ ಮಾತಿನ ಮೇಲೆ ಶಂಕ ಮಾಡೋದೇನಿದೆ ಅದು ಅಸುರ ಸ್ವಭಾವ. ದುರ್ಯೋಧನಾದಿಗಳೆಲ್ಲ ಮಾಡಿದ್ದದನ್ನೇ. ವಾಯುದೇವರ ಮಾತಿನ ಮೇಲೇನೆ ವಾಯುದೇವರು ಹೇಳ್ತಿದ್ದಾರೆ ಇವರೆಲ್ಲ ಧರ್ಮದಿಂದ ಹುಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ವಾಯೋರ ದೃಶ್ಯ ವಚನಂ ಪರಿಶಂಕಮಾನೇಶು, ಅದ್ರ ಮೇಲೇನೆ ಅನುಮಾನ ಅವರಿಗೆ. ಒಂದ್ಸಲ ಮಧ್ವಾಚಾರ್ಯ ಹೇಳಿದ್ರು ಅಂತಂದ ಮೇಲೆ ಮುಗಿದೋಯ್ತು.
ವಾಯುದೇವರಲ್ವೇ ಅವರು? ವಾಯುದೇವರು ಹೇಳಿದ್ದು ಮುಗಿದೋಯ್ತು. ಅದ್ರ ಮೇಲೆ ಮತ್ತೆ ಏನು ಪ್ರಮಾಣ ಅಂತ ಕೇಳೋ ಸಾಹಸನೂ ಮಾಡಬಾರ್ದಂತ. ಶ್ರೀಮದ್ ಆಚಾರ್ಯ ಸೂಕ್ತಾರ್ಥೆ ಸ್ವಯಮೇವ ಪ್ರಮಾಣಂ ಅಂತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯ. ಮಧ್ವಾಚಾರ್ಯ ಏನಾದ್ರೂ ಒಂದು ಹೇಳಿದ್ರೆ ಇದಕ್ಕೇನು ಪ್ರಮಾಣ ಅಂತಂದ್ರೆ ಅವರೇ ಪ್ರಮಾಣ. ಅವ್ರು ಹೇಳಿದ್ದು ಅವರೇ ಪ್ರಮಾಣ. ಇತಿ ಸ್ಕಾಂದೆ ಇತಿ ಪಾದ್ಮೆ ಇತಿ ಬ್ರಹ್ಮಾಂಡೆ ಅಂತ ಬೇರೆ ಕೊಡ್ಬೇಕಾಗಿಲ್ಲ. ಅವರ ಬಾಯಿಯಿಂದ ಏನು ಬಂತು ಅದು ಪ್ರಮಾಣ. ಅಂಥ ಇದು ವಾಯುದೇವರ ಮಾತು ಅಂತಂದ್ರೆ. ಆದ್ರೆ ವಾಯುದೇವರೇ ಅದೃಶ್ಯರಾಗಿ ಇವರು ಧರ್ಮದಿಂದ ಹುಟ್ಟಿದ್ದಾರೆ ಅಂತಂದ್ರೆ ಅದನ್ನು ಅನುಮಾನ ಪಡ್ತಿದ್ದಾರೆ ದುರ್ಯೋಧನಾದಿಗಳು. ಅವ್ರ ಸ್ವಭಾವ ಹಾಗೇನು. ಅವಾಗ ಏನ್ ಮಾಡಿದ್ರು? ವಾಯುದೇವರ ಮಾತಿನ ಮೇಲೆ ಅವರು ಅನುಮಾನ ಪಟ್ಟಾಗ ಅದು ವೇದವ್ಯಾಸ ದೇವರಿಗೆ ಸಹನೆ ಆಗೋದಿಲ್ಲ ಅಲ್ಲ. ವಾಯುದೇವರ ಮಾತನ್ನು ಅನುಮಾನ ಪಡ್ತಿದಾರಲ್ಲ ಅಂತ ಆವಿರ್ಬಭೂವ ಭಗವಾನ್ ಸ್ವಯಂ ಅಬ್ಜನಾಭ. ಇನ್ನು ಇಂಥವ್ರಿಗೆ ಬೇರೆ ಮಾತೇ ಇಲ್ಲ ಅಂತಂದ್ರು ಯಾವ ಯುಕ್ತಿ ಮತ್ತೊಂದು ಏನು ಹೇಳಬೇಕಾಗಿಲ್ಲ. ವಾಯುದೇವರ ಮಾತು ಅನುಮಾನ ಪಟ್ಟರು. ಅದಕ್ಕೆ ವೇದವ್ಯಾಸ ದೇವರು ತಾವೇ ಬಂದು ಯಾರಿಗೂ ಏನು ಹೇಳದೆ ಕೇಳದೆ ಪಾಂಡವರನ್ನ ಕುಂತಿನ ಕರ್ಕೊಂಡು ಸೀದಾ ಪಾಂಡುರಾಜನ ಮನೆ ಹೋದ್ರು, ಬಿಟ್ಟುಬಿಟ್ಟು. ಇಷ್ಟು ಮಾಡಿದಾಗ ಮತ್ತೆ ಚಕಾರ ಎತ್ತಲಿಲ್ಲ ಅಂತ ಯಾರೂ ಕೂಡ. ಅಂಥ ಶಕ್ತಿ ವೇದವ್ಯಾಸ ದೇವರಿಗಿತ್ತು. ಅವರು ಒಂದು ಹೆಜ್ಜೆ ಇಟ್ರು ಅಂತಂದ್ರೆ, ಅವರೇನಾದ್ರೂ ಮಾಡಿದ್ರು ಅಂತಂದ್ರೆ ಅದಕ್ಕೆ ಎರಡನೇ ಮಾತೇ ಆಡ್ತಿದ್ದಿಲ್ಲ, ಅದಕ್ಕೆ ಎದುರು ವಾದನೆ ಇದ್ದಿಲ್ಲ. ಅಂಥ ಶಕ್ತಿ ವೇದವ್ಯಾಸ ದೇವರದ್ದು. ಆದಾಯತಾನಗಮದಾಶುಚ ಪಾಂಡುಗೇಹಂ ತತ್ಸ್ವೀಕೃತೇಷು ಸಕಲಾ ಅಪಿ ಭೀಷ್ಮ ಮುಖ್ಯಾ ವೈಚಿತ್ರ ವೀರ್ಯ ಸಹಿತಾ ಪರಿಪೂಜ್ಯ ಸರ್ವಾನ್ ಕುಂತ್ಯಾ ಸಹೈವ ಜಗೃಹು ಶುಭೃಶಂ ತದಾರ್ತಾ ವೈಚಿತ್ರ ವೀರ್ಯತನಯಾ ಸಹಸೌ ಬಲೇನ. ಯಾವಾಗ ವ್ಯಾಸರೇ ಕರ್ಕೊಂಡು ಹೋದ್ರು ಭೀಷ್ಮಾಚಾರ್ಯರು, ಧೃತರಾಷ್ಟ್ರ ಎಲ್ಲರೂ ಒಪ್ಪಿಬಿಟ್ರಂತೆ. ಇವರು ಧರ್ಮದಿಂದ ಜನನಾಗಿದೆ, ವ್ಯಾಸರೇ ಕೈ ಹಿಡಿದು ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟಿದ್ದಾರೆ ಅಂತಂದಾಗ ಎಲ್ಲರೂ ಒಪ್ಪಿದ್ರು, ಗೌರವಿಸಿದ್ರು, ಅವರನ್ನ ಮಾತಾಡಿಸಿದ್ರು. ಏನೋ ಹೀಗೆ ಆಗ್ಬಾರ್ದಾಗಿತ್ತು, ಪಾಂಡುರಾಜನಿಗೆ ಮರಣ ಆಯ್ತು ಅಂತೆಲ್ಲ ಮಾತಾಡಿದ್ರು. ಆದ್ರೆ ಸುಭೃಶಂ ತದಾರ್ಥ ವೈಚಿತ್ರ ವೀರ್ಯ ತನಯಾ ಸಹ ಸೌಬಲೇನ. ಧೃತರಾಷ್ಟ್ರನ ಮಕ್ಕಳು ಮತ್ತು ಶಕುನಿ ಅವರು ಮಾತ್ರ ಬಹಳ ಪರಿತಪಿಸಿದ್ರಂತೆ. ಯಾಕಾದ್ರೂ ವೇದವ್ಯಾಸ ದೇವರು ಬಂದು ಕರ್ಕೊಂಡು ಹೋದ್ರೋ, ಇವರು ಹೊರಗೆ ಹಾಕಿ ಬಿಡಬಹುದಾಗಿತ್ತು ನಾವಿಲ್ದಿದ್ರೆ ಅಂತ ಬಹಳ ಪರಿತಪಿಸಿದವರು ಅವರು. ಆಮೇಲೆ ಪಾಂಡವರು ಹಾಗೆ ಅಲ್ಲೇ ಬೆಳೀತಾ ಇದ್ದಾರೆ. ಮತ್ತೆ ಅವರನ್ನು ಹೊರಗೆ ಹಾಕುವ ಸಾಹಸಕ್ಕೆ ಹೋಗಲಿಲ್ಲ ದುರ್ಯೋಧನಾದಿಗಳು ಯಾರೂ ಕೂಡ. ಅವ್ರ ಜೊತೆಗೆ ಇರಬೇಕಾಯ್ತು. ವೈಚಿತ್ರ ವೀರ್ಯತನಯ ಕೃಪತೋ ಮಹಾಸ್ತ್ರಾಣಿ ಆಪುಷ್ಟ್ಯ ಪಾಂಡುತನಯೈ ಸಹ ಸರ್ವರಾಜ್ಞಾಂ. ಮುಂದೆ ಅವರದೆಲ್ಲ ವಿದ್ಯಾಭ್ಯಾಸ ಪ್ರಾರಂಭ ಆಯಿತು. ದುರ್ಯೋಧನಾದಿಗಳು ಕೃಪಾಚಾರ್ಯ ಹತ್ರ ಅಧ್ಯಯನ ಮಾಡ್ತಾ ಇದ್ರು ಅಸ್ತ್ರವಿದ್ಯೆಯನ್ನ. ಹಾಗೆ ಪಾಂಡುರಾಜನ ಮಕ್ಕಳು ಕೂಡ, ಪಾಂಡವರು ಕೂಡ ಕೃಪಾಚಾರ್ಯರಿಂದಲೇ ಅಸ್ತ್ರವಿದ್ಯೆಯನ್ನ ಅಧ್ಯಯನ ಮಾಡಿದರು. ಕೃಪಾಚಾರ್ಯರು ವಿಶ್ವಾಮಿತ್ರರಿಂದ, ವೇದವ್ಯಾಸದೇವರಿಂದ ಅಧ್ಯಯನ ಮಾಡಿದವರು ಅಂತ ಹಿಂದೆ ಬಂದಿದೆ. ಕೃಪಾಚಾರ್ಯ ಅವರು ಶಂತನು ಅವರನ್ನ ಕರ್ಕೊಂಡು ಬಂದು ಸಾಕಿದ್ದು. ವಿಷ್ಕಂಭ ಅನ್ನುವಂಥ ಏಕಾದಶ ರುದ್ರಲ್ಲಿ ಒಬ್ಬ ರುದ್ರ, ವಿಷ್ಕಂಭ ನಾಮಕ ರುದ್ರನ ಅವತಾರನೇ ಕೃಪಾಚಾರ್ಯರು. ವ್ಯಾಸರಿಂದ ಕಲ್ತಿದ್ರು, ವಿಶ್ವಾಮಿತ್ರರಿಂದ ಕಲ್ತಿದ್ರು, ಇವರಿಗೆಲ್ಲ ಹೇಳ್ಕೊಟ್ರು. ಆ ರೀತಿ ಕೃಪಾಚಾರ್ಯರಿಂದ ಕಲಿಯುವಾಗ ನಾನಾ ವಿಧವಾದ ಆಟಗಳು ನಡೀತಾ ಇತ್ತು. ಅದರಲ್ಲಿ ಭೀಮಸೇನ ದೇವರು, ಭೀಮ ಎಲ್ಲ ಕೌರವರನ್ನ ಪ್ರತಿಯೊಂದು ಆಟದಲ್ಲಿ ಪರಾಜಯಗೊಳಿಸ್ತಿದ್ನಂತೆ. ಇನ್ನಷ್ಟು ಮೊದಲೇ ಅಸೂಯೆ ಇತ್ತು ದುರ್ಯೋಧನಾದಿಗಳಿಗೆ, ಭೀಮನ ಮೇಲೆ, ಪಾಂಡವರ ಮೇಲೆಲ್ಲ ಅಸೂಯೆ ಇತ್ತು. ಇನ್ನಷ್ಟು ಜಾಸ್ತಿ ಆಗಲಿಕ್ಕೆ ಭೀಮನ ಕೆಲವು ಚರ್ಯಗಳು ಕಾರಣ ಆಯ್ತು. ಇನ್ನಷ್ಟು ದ್ವೇಷ ಅಭಿವೃದ್ಧಿ ಆಗಬೇಕು ದುರ್ಯೋಧನನಿಗೆ, ಆ ರೀತಿ ಮಾಡಿದ್ರಂತೆ. ಸ್ವಲ್ಪ ಭೀಮ ಆವಾಗ್ಲೂ ಕೂಡ ಎಲ್ಲರಿಗಿಂತಲೂ ಸ್ವಲ್ಪ ಲಟ್ಟ ದೇಹ ಅಂತ ಒಂದು ಪ್ರತೀತಿ ಇತ್ತು. ಆದ್ರಿಂದ ಕಾಡಿಗೆ ಹೋದಾಗ ಮರ ಏರೋದು, ಒಳ್ಳೆ ಹಣ್ಣು, ಪಕ್ವವಾಗಿರತಕ್ಕಂಥ ಹಣ್ಣು ತೆಗಿಬೇಕು ಅಂತ ಇವರೆಲ್ಲ ಮಾತಾಡ್ಕೊಳ್ಳೋದು, ಹಣ್ಣು ತಿನ್ನೋಣ ಆಯ್ತು ಅಂತ ಭೀಮನು ಒಪ್ತಿದ್ದ. ಆದ್ರೆ ಭೀಮನಿಗೆ ಮರ ಏರ್ಲಿಕ್ಕೆ ಆಗೋದಿಲ್ಲ ಅಂತ ಇವ್ರದೆಲ್ಲ ಕಲ್ಪನೆ. ಎಂಥ ಲಾಘವ ಇತ್ತು ಗೊತ್ತೇನು ಭೀಮಸೇನ ದೇವರ ದೇಹದಲ್ಲಿ? ಎಷ್ಟು ಭಾರ ಇತ್ತು ಅಷ್ಟೇ ಲಾಘವ. ವೇಗೇಚ ಲಾಘವೇಚ ಇವ ಅಂತಾರೆ. ಒಳ್ಳೆ ಲಘುವಾದ ದೇಹ, ಹಾಗೆ ಬೇಕಾದ್ರೆ ಆ ರೀತಿ ಹಾರಬಲ್ಲ ಭೀಮ, ಎಷ್ಟು ಲಘು ಬೇಕಾದ್ರೆ ಆಗಬಲ್ಲ. ಆದ್ರೆ ಇವನಿಗೆ ಮರ ಹತ್ತಲಿಕ್ಕೆ ಆಗೋದಿಲ್ಲ, ಸ್ಥೂಲಕಾಯ, ಭಾರತ ದೇಹ, ವಜ್ಜದ ಮೈ, ಇವನೇನ್ ಮರ ಹತ್ತಾನೆ ಅಂತ ಅವ್ರ ಕಲ್ಪನೆ. ಆದ್ರಿಂದ ಇವನಿಗೆ ಮೈ ವಜ್ಜ, ಇವನ ಮರ ಹತ್ತಲಿಕ್ಕೆ ಆಗೋದಿಲ್ಲ ಅಂತ ಬೇರೆ ಕೌರವರೆಲ್ಲ ಸರಸರ ಮರ ಏರಿಬಿಟ್ಟು ಎಲ್ಲ ಹಣ್ಣು ತಿನ್ನೋಣ ಅಂತ ಹೋಗ್ತಿದ್ರು. ಅವ್ರ ಹಣ್ಣಿಗೆ ಕೈ ಹಾಕೋದ್ರೊಳಗೆ ಭೀಮ ಮರ ಏರೋ ಪ್ರಯತ್ನ ಮಾಡ್ತಿದ್ದಿಲ್ಲ, ಒಂದ್ಸಲ ಝಾಡಿಸಿ ಒದಿತಿದ್ನಂತೆ ಆ ಮರಕ್ಕೆ. ಬುಡಕ್ ಒದ್ರು ಸಾಕು ಅವರೆಲ್ಲ ಉದುರಿ ಬೀಳ್ತಿದ್ರಂತೆ, ಹಣ್ಣಿನ ಸಮೇತ ಅವರೆಲ್ಲ ಉದುರಿ ಬಿದ್ದು ಕೈ ಕಾಲೆಲ್ಲ ಸ್ವಲ್ಪ ಸುಧಾರಿಸಿಕೊಳ್ಳೋದ್ರೊಳಗೆ ಎಲ್ಲ ಹಣ್ಣು ತಿಂದು ಹಾಕಿಬಿಡ್ತು. ಅವ್ರಿಗೆ ಒಂದೂ ಇರ್ಲಿಕ್ಕಿಲ್ಲ. ಇದು ಭೀಮ, ಅವರಿಗೆ ಅಸೂಯೆ ಬರ್ಲಿಕ್ಕೆ, ಇನ್ನಷ್ಟು ಭೀಮನ ಮೇಲೆ ದ್ವೇಷ ಬರ್ಲಿಕ್ಕೆ ಭೀಮ ಮಾಡಿದಂತಹ ಕಾರ್ಯ. ಪಕ್ವೋರು ಭೋಜ್ಯ ಫಲ ಸನ್ನಯನಾಯ ವೃಕ್ಷೇಶು ಆರೂಢ ರಾಜತನಯಾನಭಿವೀಕ್ಷ ಭೀಮ ಪಾದಪ್ರಹಾರ ಮುರು ವೃಕ್ಷತಲೆ ಪ್ರದಾಯ ಸಾಕಂ ಫಲೈರ್ವಿನಿಪತತ್ಸು ಫಲಾನ್ಯ ಭುಂಕ್ತ. ಎಲ್ಲಾ ಹಣ್ಣುಗಳನ್ನು ತಾನೇ ತಿಂತಿದ್ದ. ಅಂದು ಮಾತ್ರದಿಂದ ಅವನಿಗೆ ಏರ್ಲಿಕ್ಕೆ ಆಗ್ತಿದ್ದಿಲ್ಲ, ಮೈ ವಜ್ಜನೆ ಇತ್ತು ಅಂತ ಮಾತ್ರ ಭಾವಿಸಬಾರ್ದು. ಒಂದ್ಸಲ ಕಥೆ ಹೇಳ್ತಾರೆ. ಹೀಗೆ ದ್ರೋಣಾಚಾರ್ಯ ಹತ್ರ ಇವರೆಲ್ಲ ಅಧ್ಯಯನ ಮಾಡ್ತಿದ್ರಂತ. ಅಧ್ಯಯನ ಮಾಡುವಾಗ ವಿಶೇಷ ದ್ರೋಣಾಚಾರ್ಯರಿಗೆ ಅರ್ಜುನನ ಮೇಲೆ ಬಹಳ ಇದಿತ್ತು, ಪ್ರೀತಿ ಇತ್ತು. ಅದು ಭೀಮನೇ ಮಾಡಿಸಿದ್ದು ಅಂತ ಬರ್ತದೆ ಮುಂದೆ. ಇರ್ಲಿ,
ಅಂತೂ ಚೆನ್ನಾಗಿ ಅಧ್ಯಯನ ಮಾಡಿಸಿ ಒಂದ್ ಕಡೆ ಒಂದು ಗುರಿ ತೋರಿಸಿದ್ರಂತೆ ದ್ರೋಣಾಚಾರ್ಯ. ಭೀಮನೂ ನಿಂತಿದ್ದ, ಅರ್ಜುನನೂ ಪಕ್ಕದಲ್ಲಿ ನಿಂತಿದ್ದಾನೆ. ದ್ರೋಣಾಚಾರ್ಯ ಒಂದು ಮರ ನೋಡು, ಆ ಮರದಲ್ಲಿ ಇಂಥದ್ದೊಂದು ಹಣ್ಣಿದೆ, ಅದಕ್ಕೆ ಬಾಣ ಬಿಡಬೇಕು ನೀನು ಅಂತ ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ಬಿಟ್ಟನಂತೆ ಅರ್ಜುನ ಬಾಣ ಬಿಟ್ಟು ಕೂಡಲೇ ದ್ರೋಣಾಚಾರ್ಯ ಹೇಳಿದ್ರಂತೆ ಇದು ಸರಿಯಾಗಿಲ್ಲ ಗುರಿ ಎಂದ್ರಂತ. ಅಂಥ ಶಕ್ತಿ ಇತ್ತವ್ರು. ಹೋಗಿ ಮುಟ್ಟಿದ ಮೇಲೆ ಹೇಳ್ತಾರೆ ಉಳಿದವರಾದ್ರೆ. ದ್ರೋಣಾಚಾರ್ಯ ಮೊದಲೇ ಹೇಳಿದ್ರಂತೆ, ಬಾಣ ಪ್ರಯೋಗ ಮಾಡಿದ ಕೂಡಲೇ ಹೇಳಿದ್ರಂತೆ ಇದು ಗುರಿ ಸರಿಯಾಗ್ಲಿಲ್ಲ, ಗುರಿ ತಪ್ಪಿತು ಅಂದ್ರಂತೆ. ಭೀಮ ಅಲ್ಲಿದ್ದವನು ಅದಕ್ಕೇನಂತೆ ಅಂತ ಹೇಳಿ ಆ ಬಾಣಕ್ಕಿಂತ ವೇಗವಾಗಿ ಹೋಗಿ ಅದು ಇನ್ನೊಂದ್ ಕಡೆ ಬೀಳೋದ್ರೊಳಗೆ ಆ ಬಾಣ ತಂದು ವಾಪಸ್ ಕೊಟ್ಟಂತೆ. ಅರ್ಜುನ ಗುರಿ ಸರಿ ಇಲ್ಲ ಅಂತ ಇನ್ನೊಂದ್ಸಲ ಬಿಡು ಅಂತ. ಎಷ್ಟು ಲಾಘವ ಇದ್ದಿತ್ತು ದೇಹದಲ್ಲಿ, ಯೋಚನೆ ಮಾಡಿ. ಬಾಣ ಬಿಟ್ಟು ಗುರಿ ತಪ್ಪು ಇನ್ನೆಲ್ಲೋ ಬೀಳೋದಕ್ಕಿಂತ ಹಂಗೆ ಹಿಡ್ಕೊಂಡು ಬರೋಣ ಅಂತ ಆಕಾಶ ಮಾರ್ಗದಲ್ಲಿ ಭೀಮ ಹಾರಿ ಬಾಣ ತಗೊಂಡು ಬಂದು ಅರ್ಜುನನಿಗೆ ಕೊಟ್ಟನಂತೆ, ಗುರಿ ಸರಿ ಇಲ್ಲ ಅಂತ ಅನ್ಬೇಕಾದ್ರೆ ಎಷ್ಟು ಲಾಘವ ಇದೆ ಭೀಮಸೇನ ದೇಹದಲ್ಲಿ ಅಂತ ಯೋಚನೆ ಮಾಡಿ. ಇಂಥ ಲಾಘವ ಇದೆ, ಆದ್ರೂ ಯಾಕೆ ಸುಮ್ಮನೆ ಏರ್ಬೇಕು? ಗೌರವ ದೋಷ ಅಂತಾರ ನೋಡ್ರಿ. ಲಾಘವ ಇರ್ಬೇಕು ಅಂದ್ರೆ ಸುಮ್ಮನೆ ವ್ಯರ್ಥ ಪ್ರಯತ್ನ ಯಾಕೆ ಮಾಡ್ಬೇಕು? ಅಲ್ಲಿ ತನಕ ಜಾಡಿಸಿ ಒದ್ದು ಎಲ್ಲರೂ ಬೀಳೋ ಹಾಗೆ ಮಾಡಿ, ಹಣ್ಣು ಬೀಳೋ ಹಾಗೆ ಮಾಡಿ ಆಯ್ತು ಅಂತ ಹೇಳಿ ಈ ರೀತಿ ಒದ್ದು ಬೀಳಿಸ್ತಿದ್ನಂತೆ, ಹಣ್ಣುಗಳನ್ನು ತಿಂತಾ ಇದ್ನು. ಯುದ್ಧೇ ನಿಯುದ್ಧ ಉತ ಧಾವನ ಉತ್ಪ್ಲವೇಚ ವಾರಿಪ್ಲವೇಚ ಸಹಿತಾನ್ ನಿಖಿಲಾನ್ ಕುಮಾರಾನ್ ಏಕೋ ಜಿಗಾಯ ತರಸಾ ಪರಮಾರ್ಯ ಕರ್ಮ ವಿಷ್ಣು ಸುಪೂರ್ಣ ಸದನುಗ್ರಹ ಸುನಿತ್ಯಾತ್. ಭೀಮಸೇನ ದೇವರಲ್ಲಿ ಸದಾ ಪರಮಾತ್ಮನ ಅನುಗ್ರಹ, ಪ್ರತಿ ಕ್ಷಣದಲ್ಲಿಯೂ ಪರಮಾತ್ಮನ ಅನುಗ್ರಹ. ಯಾಕೆಂದ್ರೆ ಇವರು ಸದಾ ಪರಮಾತ್ಮನ ಧ್ಯಾನ ಮಾಡುವರು, ಯಾವಾಗ್ಲೂ ಭಗವಂತನ ಧ್ಯಾನ ಮಾಡ್ತಾನೇ ಇರುವವರು ಭೀಮಸೇನ ದೇವರು. ಯಾವುದೋ ಒಂದು ಕಾಲದಲ್ಲಿ ಮಾಡ್ತಕ್ಕಂಥವರಲ್ಲ, ಸಂಕಟ ಬಂದಾಗ ಮಾತ್ರ ವೆಂಕಟರಮಣ ಅಂತ ಆ ರೀತಿ ಅಲ್ಲ, ಸದಾ ಪರಮಾತ್ಮನ ಧ್ಯಾನದಲ್ಲೇ ತೊಡಗಿದ್ದು. ಆದ್ರಿಂದ ಪರಮಾತ್ಮ ಸದಾ ಭೀಮಸೇನ ದೇವರ ಮೇಲೆ ಅನುಗ್ರಹ ಇದ್ದೇ ಇತ್ತು. ಆದ್ರಿಂದ ಇವರು ಕುಸ್ತಿ ಹಿಡಿಲಿ, ದ್ವಂದ್ವ ಯುದ್ಧ ಮಾಡ್ಲಿ, ಅಥವಾ ಓಡೋದು, ಯಾರು ರನ್ನಿಂಗ್ ರೇಸ್, ಯಾವ ಆಟ ಆಡಿದ್ರು ಕೂಡ ಭೀಮನಿಗೆ ಫಸ್ಟ್ ಪ್ರೈಸ್. ಎಲ್ಲದರಲ್ಲಿಯೂ ಭೀಮನೇ ಮೊದಲಿಗೆ, ಎರಡನೇ ಸ್ಥಾನ ಮತ್ತು ಇದು ಉಳಿದವರಿಗೆಲ್ಲ ಎರಡನೇ. ಎಂದೆಂದೆಂದೆಂದೂ ಭೀಮ ತನ್ನ ಸ್ಥಾನ ಇನ್ನೊಬ್ಬರಿಗೆ ಬಿಟ್ಕೊಡ್ಲಿಲ್ಲ. ಯಾಕೆಂದ್ರೆ ಮುಖ್ಯ ಪ್ರಾಣ. ತ್ವಮೇವ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ, ಎಲ್ಲದರಲ್ಲೂ ಜ್ಯೇಷ್ಠನೂ ಭೀಮನೇ, ಶ್ರೇಷ್ಠನೂ ಭೀಮನೇ. ಪ್ರತಿಯೊಂದು ಆಟದಲ್ಲಿಯೂ ಕೂಡ ಎಲ್ಲ ರಾಜಕುಮಾರರನ್ನ, ಕೌರವರನ್ನ ಎಲ್ಲರನ್ನೂ ಕೂಡ ಗೆದ್ದು ನಾನೊಬ್ಬ ಮೊದಲಿಗಾಗಿ ನಿಲ್ತಾ ಇದ್ದ ಭೀಮ. ಯಾರು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಇವನನ್ನು ಸೋಲಿಸಲಿಕ್ಕೆ ಆಗ್ತಿದ್ದಿಲ್ಲ. ಒಮ್ಮೊಮ್ಮೆ ಗಂಗಾ ನದಿಗೆ ಸುಮ್ಮನೆ ಈಜಾಡ್ಲಿಕ್ಕೆ ಅಂತ ಹೋಗ್ತಿದ್ರಂತೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬರೋಣ, ಈಜಾಡೋಣ ಅಂತ ಹುಡುಗರೆಲ್ಲ ಒಟ್ಟಾಗಿ ಹೋಗೋದು. ಹಾಗೆ ಭೀಮ ಏನ್ ಮಾಡ್ತಿದ್ದ ಅಂದ್ರೆ, ಆ ಗಂಗಾ ನದಿಯ ಪ್ರವಾಹ ಪ್ರಾಯಶಃ ಈ ವರ್ಷ ಇದ್ದ ಪ್ರವಾಹಕ್ಕಿಂತಲೂ ಜಾಸ್ತಿ ಇದ್ದಿರಬಹುದು. ಅಂಥ ಮಳೆ ಬಂದು ಭೀಮ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗಿ ಸರ್ವಾನ್ ಪ್ರಗೃಹ್ಯ ವಿನಿಮಜ್ಯತಿ ವಾರಿ ಮಧ್ಯೆ ಶ್ರಾಂತಾನ್ ವಿಸೃಜ್ಯ ಹಸತಿ ಸ್ಮ ಸ ವಿಷ್ಣು ಪದ್ಯಾಂ ಸರ್ವಾನುದೂಹ್ಯ ಚ ಕದಾಚಿದುರು ಪ್ರವಾಹಾಂ ಗಂಗಾಂ ಸುತಾರಯತಿ ಸಹಾರ ಸುಪೂರ್ಣ ಪಂಸ್ಯ. ಎಲ್ಲರನ್ನೂ ಕೂಡ ಈಸಾಡ್ತಾ ಗಂಗಾ ನದಿ ಮಧ್ಯಕ್ಕೆ ಕರ್ಕೊಂಡು ಹೋಗೋದು. ಇದ್ದಕ್ಕಿದ್ದ ಹಾಗೆ ಎಲ್ಲರನ್ನೂ ಕೂಡ ತನ್ನ ತೋಳ್ತಕ್ಕೆಯಲ್ಲಿ ಹಾಕೊಂಡು ಎಲ್ಲರನ್ನೂ ಮುಳುಗಿಸಿಬಿಡ್ತಿದ್ನಂತೆ. ತನಗಂತೂ ಉಸಿರಾಟಕ್ಕೆ ಯೋಚನೆಯಲ್ಲಿ ಎಲ್ಲರನ್ನೂ ಮುಳುಗಿಸಿ ಅವರಿಗೆಲ್ಲ ಇನ್ನೂ ಉಸಿರು ಬಂದಾಗಿ ಸಾಯ್ತಾರೆ ಅಂತ ಅದಾಗಿ ಬಿಟ್ಟುಬಿಡ್ತಿದ್ನಂತೆ. ಆಮೇಲೆ ಅವರೆಲ್ಲ ಮೇಲೆ ಬರಬೇಕು, ನಗಬೇಕು ಭೀಮ. ಈ ರೀತಿ ಅವ್ರಿಗೆಲ್ಲರಿಗೂ ಆ ಉಸಿರಾಡ್ಲಿಕ್ಕೆ ಆಗದಿದ್ದ ಹಾಗೆ ನೀರಿನಲ್ಲಿ ಮುಳುಗಿಸೋದು ಕೌರವರನ್ನ. ಒಂದೊಂದ್ಸಲ ತನ್ನ ಪರಾಕ್ರಮ ತೋರಿಸ್ತೀನಿ ಅಂತ ಭಾರೀ ಪ್ರವಾಹದ ಗಂಗಾ ನದಿ ಇದ್ರೆ ಕೊಚ್ಚಿಕೊಂಡು ಹೋಗಿಬಿಡ್ಬೇಕು ಎಷ್ಟೋ ಕಡೆ. ಆ ರೀತಿ ಬೇರೆಯವರು ಹೋದ್ರೆ ಅಂಥ ಪ್ರವಾಹದಲ್ಲಿ ಎಲ್ಲರನ್ನೂ ಮೈಮೇಲೆ ಹಾಕೊಂಡು ಹೊತ್ತುಕೊಂಡು ಈಸಾಡ್ಕೊಂಡು ಆ ಕಡೆ ದಡ ಮುಟ್ತಾ ಇದ್ದಂತೆ. ಇಂಥ ಅದ್ಭುತವಾದ ಪರಾಕ್ರಮ ಶಕ್ತಿಯನ್ನ ತೋರಿಸ್ತಾ ಇದ್ದ. ಯಾಕೆ ಹೀಗೆ ಮಾಡ್ತಿದ್ದ ಭೀಮ? ಎಂಥ ಮುಖ್ಯ ಪ್ರಾಣದೇವರು, ಎಷ್ಟು ಗಂಭೀರವಾಗಿರಬೇಕು. ಇದೇನು ಹುಡುಗಾಟಿಗೆ ಅಂದ್ರೆ ಇದು ಹುಡುಗಾಟಿಗೆ ಅಲ್ಲ, ಭಗವಂತನ ಪ್ರೀತ್ಯರ್ಥವಾದಂಥ ಯಜ್ಞ ರೂಪವಾಗಿ ಮಾಡ್ತಿದ್ರು. ಇದನ್ನೆಲ್ಲ ಭೀಮಸೇನ ದೇವರು ಮಾಡಿದ್ದು ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡುವ ಯಜ್ಞದ ಹಾಗೆ. ಅದನ್ನು ಸುಮಧ್ವಜದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಭೀಮಸೇನ ದೇವರಿಗೆ ಹಿಡಿಂಬವನದಲ್ಲಿ ವೇದವ್ಯಾಸ ದೇವರ ದರ್ಶನ ಆದ ಕೂಡಲೇ ಮೊದಲು ಭೀಮ ಮಾಡಿದ್ದೇನು? ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ. ಶುದ್ಧ ಬುದ್ಧಿ ಇಷ್ಟೆಲ್ಲ ಮಾಡಿದ್ದು, ದುರ್ಯೋಧನಾದಿಗಳನ್ನ ಗಂಗಾ ನದಿಯಲ್ಲಿ ಮುಳುಗಿಸಿದ್ದು, ಅವನ್ನೆಲ್ಲ ಹೊತ್ತುಕೊಂಡು ಆ ಕಡೆ ದಡ ದಾಟೋದು ಅವ್ರದ್ದು. ಇದೆಲ್ಲ ಮಾಡುವಾಗ ಬರೀ ನಗಬೇಕು, ಹುಡುಗಾಟಿಕೆ, ಅವ್ರ ಮೇಲೆ ಸಿಟ್ಟು, ಇದ್ಯಾವುದೂ ಇಲ್ಲ. ಹೀಗೆ ಮಾಡಿದ್ರೆ ಶ್ರೀಹರಿ ಪ್ರೀತನಾಗ್ತಾನೆ, ಭಗವಂತನ ಪ್ರೀತಿ ಆಗಲಿ ಅಂತ ಇದೆಲ್ಲ ಉದ್ದೇಶ. ಆದ್ರಿಂದಲೇ ವೇದವ್ಯಾಸ ದೇವರು ಬಂದಾಗ ಕೃಷ್ಣಾರ್ಪಣ ಮಸ್ತು ಅಂತ ಬಿಟ್ರಂತೆ. ಏನ್ ಬಿಟ್ಟಿಯೋ, ಏನ್ ಮಾಡಿದ್ದಿ ಅಂತ ಕೇಳಿದ್ರು ವ್ಯಾಸ. ಇದಕ್ಕಿದಂಗೆ ಕೃಷ್ಣಾರ್ಪಣ ಅಂತ ಏನಿಟ್ಟಿ ನನಗೆ? ಏನಿಲ್ಲ, ಇದುವರೆಗೆ ಆ ದುರ್ಯೋಧನಾದಿಗಳನ್ನೆಲ್ಲ ಗೋಳು ಹೊಯ್ಕೊಂಡಿದ್ದೀನಲ್ಲ, ಅದೆಲ್ಲ ಕೃಷ್ಣಾರ್ಪಣ ಮಸ್ತು ಅಂದ್ರಂತೆ. ದುರ್ಯೋಧನಾದಿಗಳನ್ನು ಗೋಳು ಹೊಯ್ಕೊಂಡದ್ದು ಅದು ಕೂಡ ಕೃಷ್ಣಾರ್ಪಣ ಅಂತ ಬಿಡ್ತಿದ್ರಂತೆ ಅವ್ರು. ಉಳಿದವರು ದೊಡ್ಡ ದೊಡ್ಡ ಯಜ್ಞ ಮಾಡಿದ್ರು ಭಗವಂತನಿಗೆ ಅರ್ಪಣೆ ಮಾಡೋದಿಲ್ಲ. ಭೀಮಸೇನ ದೇವರಂಥವ್ರು ಇಂಥದ್ದು ಮಾಡಿದ್ರು ಕೂಡ ಭಗವಂತನಿಗೆ ಅರ್ಪಣೆ ಮಾಡುವ.
ಆದ್ರಿಂದಲೇ ಉಳಿದವರು ಮಾಡಿದ ಧರ್ಮ ಅವರ ಕರ್ಮ ಆಗಿಬಿಡ್ತದಂತೆ. ಭೀಮಸೇನ ದೇವರು ಮಾಡಿದ ಪ್ರತಿಯೊಂದು ಕರ್ಮ ಅವರಿಗೆ ಧರ್ಮ ಆಗ್ತದಂತೆ. ಏನೇ ಮಾಡ್ಲಿ ಅವರಿಗೆ ಧರ್ಮ. ಉಳಿದವರು ಮಾಡಿದ ಧರ್ಮವೂ ಕೂಡ ಅವರವರ ಪ್ರಾರಬ್ಧ ಕರ್ಮ ಆಗಿಬಿಡುತ್ತೆ. ಯಾಕೆಂದ್ರೆ ಭಗವಂತನಿಗೆ ಅರ್ಪಣೆ ಮಾಡೋದಿಲ್ಲ. ಇಂಥ ಶುದ್ಧ ಬುದ್ಧಿ ಭೀಮಸೇನ ದೇವರಿಗಿತ್ತು. ಇದನ್ನೆಲ್ಲ ಮಾಡಿದ್ ಯಾಕೆ ಅಂತ ಆಚಾರ್ಯ ನಿರ್ಣಯ ಹೇಳ್ತಾರೆ. ದ್ವೇಷಂ ಶ್ರುತೇನ ಹಿ ಹರಹು ತಮಸಿ ಪ್ರವೇಶ ಪ್ರಾಣೇ ಚ ತೇನ ಜಗತಿ ಮನುತೌ ಪ್ರಪನ್ನೌ ತತ್ಕಾರಣಾನ್ಯ ಕುರುತಾಂ ಪರಮೌ ಕರಹಂಸಿ ದೇವದ್ವಿಷಾಂ ಸತತ ವಿಸ್ತೃತ ಸಾರಪಂಸ್ಯೌ. ಆ ದುರ್ಯೋಧನಾದಿಗಳಿಗೆ ಅಂಧಂತಮಸ್ಸಾಗಬೇಕಾದ್ರೆ ಪರಮಾತ್ಮನಲ್ಲಿ ಮತ್ತು ವಾಯುದೇವರಲ್ಲಿ ದ್ವೇಷ ಬರಬೇಕು. ಮೊದಲು ಯಾರಲ್ಲಿ ಬರಬೇಕು? ಮೊದಲು ವಾಯುದೇವರಲ್ಲಿ ದ್ವೇಷ ಬರಬೇಕು. ವಾಯುದೇವರಲ್ಲಿ ದ್ವೇಷ ಬಂದ ಮೇಲೆ ಆಮೇಲೆ ಪರಮಾತ್ಮನಲ್ಲಿ ದ್ವೇಷ ಬರ್ತದೆ. ನಮ್ಮಲ್ಲಿ ಇದೆ ನೋಡ್ರಿ, ಮುಕುಂದ ಭಕ್ತೈ ಗುರು ಭಕ್ತಿ ಜಾಯೈ. ಮೊದಲು ಗುರುಗಳಲ್ಲಿ ಭಕ್ತಿ ಮಾಡಬೇಕು. ಅವರು ಗುರುಗಳಲ್ಲಿ ಭಕ್ತಿ ಮಾಡಬೇಕು. ಅವ್ರ ಮೇಲಿನ ಗುರುಗಳಲ್ಲಿ ಭಕ್ತಿ ಬರ್ತದೆ. ಅವರಲ್ಲಿ ಮಾಡಿದಾಗ ಅವ್ರ ಮೇಲಿನ ಗುರುಗಳಲ್ಲಿ ಭಕ್ತದೆ. ಕೊನೆಗೆ ವಾಯುದೇವರಲ್ಲಿ ಭಕ್ತಿ ಬರ್ತದೆ, ಮಧ್ವಾಚಾರ್ಯಲ್ಲಿ ಭಕ್ತಿ ಬರ್ತದೆ. ಅವರಲ್ಲಿ ಭಕ್ತಿ ಬಂತು ಅಂತಂದ್ರೆ ಪರಮಾತ್ಮನಲ್ಲಿ ಭಕ್ತಿ ಬರ್ತದೆ, ಮೋಕ್ಷಕ್ಕೆ ಕಾರಣ ಆಗ್ತದೆ. ಹಾಗೆ ತಮಸ್ಸಿಗೆ ಕಾರಣ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಮೊದಲು ವೈಷ್ಣವರು ಅಂತ ಯಾರಿದ್ದಾರೆ ಅವರಲ್ಲಿ ದ್ವೇಷ ಬರಬೇಕು. ಅವರಲ್ಲಿ ದ್ವೇಷ ಬಂದ ಮೇಲೆ ವಾಯುದೇವರ ಭಕ್ತರಲ್ಲೆಲ್ಲ ದ್ವೇಷ ಬಂದ ಮೇಲೆ ಕೊನೆಗೆ ವಾಯುದೇವರಲ್ಲಿ ದ್ವೇಷ ಬರ್ತದೆ. ವಾಯುದೇವರಲ್ಲಿ ದ್ವೇಷ ಬಂದ ಮೇಲೆ ಪರಮಾತ್ಮನಲ್ಲಿ ದ್ವೇಷ ಬರ್ತದೆ. ಆಮೇಲೆ ಅವರಿಗೆ ಅಂಧನ್ ಸಾಧನೆ ಆಗಬೇಕಾದ್ರೆ ಪ್ರಧಾನವಾಗಿ ಈ ರೀತಿ ಆಗಬೇಕು. ವಾಯುದೇವರಲ್ಲಿ ದ್ವೇಷ ಮಾಡಬೇಕು, ತನ್ಮೂಲಕವಾಗಿ ಪರಮಾತ್ಮನಲ್ಲಿ ದ್ವೇಷ ಮಾಡಬೇಕು. ಆವಾಗ ಅವರಿಗೆ ಅಂಧನ್ ಸಾಧನೆ ಆಗ್ತದೆ. ಅದು ಅಂಧನ್ ಸಾಧನೆ. ಅದಕ್ಕೋಸ್ಕರ ಭೀಮಸೇನ ದೇವರಾಗಿ ಅವತಾರ ಮಾಡಿ ಮುಖ್ಯ ಪ್ರಾಣದೇವರು ಆ ಕಲಿಯೇ ಮೊದಲಾದಂತಹ ದುರ್ಯೋಧನಾದಿಗಳಿಗೆ ತನ್ನಲ್ಲಿ ದ್ವೇಷ ಬರಲಿ. ತನ್ನಲ್ಲಿ ದ್ವೇಷ ಬಂದ ಮೇಲೆ ಪರಮಾತ್ಮನಲ್ಲಿ ದ್ವೇಷ ಬರ್ತದೆ. ಆವಾಗ ಅವರಿಗೆ ತಮಸ್ಸಾಧನೆ ಆಗ್ತದೆ, ತಮಸ್ಸಿಗೆ ಹೋಗ್ತಾರೆ ಅನ್ನೋ ಉದ್ದೇಶದಿಂದ ತನ್ನ ಮೇಲೆ ದ್ವೇಷ ಮಾಡ್ಲಿ ಅಂತಲೇ ಈ ರೀತಿ ತನ್ನ ಪ್ರಭಾವ ತೋರಿಸ್ತಾ ಇದ್ದಂತೆ ಭೀಮ. ದ್ವೇಷಂ ಶ್ರುತೇ ನಹಿ ಹರವು ತಮಸಿ ಪ್ರವೇಶ ಪ್ರಾಣೇಚ. ತಮಸ್ಸಿಗೆ ಪ್ರವೇಶ ಆಗಬೇಕಾದ್ರೆ ಹರಿಯಲ್ಲಿ ದ್ವೇಷ ಬರಬೇಕು, ಮುಖ್ಯ ಪ್ರಾಣದೇವರಲ್ಲಿಯೂ ಕೂಡ ದ್ವೇಷ ಮಾಡಬೇಕು. ಮೊದಲು ಪ್ರಾಣದೇವರ ದ್ವೇಷ, ಆಮೇಲೆ ಪರಮಾತ್ಮನಲ್ಲಿ ದ್ವೇಷ. ಆದ್ರಿಂದಲೇನೆ ಜಗತೀ ಮನುತೌ ಪ್ರಪನ್ನೌ. ಆದ್ರಿಂದಲೇ ಶ್ರೀಹರಿ ಕೃಷ್ಣನಾಗಿ ಬಂದಿದ್ದ, ಮುಖ್ಯ ಪ್ರಾಣದೇವರೇ ಭೀಮಸೇನ ದೇವರಾಗಿ ಬಂದಿದ್ದ. ತತ್ಕಾರಣಾನ್ಯ ಕುರುತಾಂ ಪರಮೌ ಕರಾಂಶ. ಆದ್ರಿಂದ ಅವರಿಬ್ಬರು ಸೇರಿ, ಕೃಷ್ಣ ಭೀಮ ಇಬ್ಬರು ಸೇರಿ ಆ ದುರ್ಯೋಧನಾದಿಗಳಿಗೆ ವಾಯು ಮತ್ತು ಹರಿಯಲ್ಲಿ ದ್ವೇಷ ಬರಲಿಕ್ಕೆ ಏನು ಬೇಕು ಅಂತಹ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ದೃಷ್ಟ್ವಾಮಿತಾನ್ಯಥ ಕರಾಂಶಿ ಮರುತ್ಸುತೇನ ನಿತ್ಯಂಕೃತಾನಿ ತನಯಾ ನಿಖಿಲಾಶ್ಚರಜ್ಞಾಂ. ಹೀಗೆ ಆ ಕೌರವರೆಲ್ಲ ದುರ್ಯೋಧನಾದಿಗಳು ಭೀಮಸೇನ ದೇವರು ಮಾಡಿದಂತಹ ಅದ್ಭುತ ಕಾರ್ಯಗಳನ್ನು ನೋಡಿ ಕೊನೆಗೆ ಮೊದಲೇ ದ್ವೇಷ ಇತ್ತು ಅವರಿಗೆ. ಕುಂತಿ ಜೊತೆಗೆ ಪಾಂಡವರು ಬಂದಾಗ ಮೊದಲು ದೋಷಾರೋಪಣೆ ಮಾಡಿದವನು ದುರ್ಯೋಧನನ್. ಇವರು ಮಾಡಿದ್ರಿಂದ ಬಂತು ಅಂತಲ್ಲ, ಮೊದಲು ಅದನ್ನು ತೋರಿಸಿಬಿಟ್ಟ. ಅವನು ನನ್ನ ಸ್ವರೂಪ ಹಿಂಗಿದೆ ಅಂತ ತೋರಿಸಿದ. ಅದು ಅಭಿವೃದ್ಧಿ ಆಗ್ಲಿಕ್ಕೆ ಏನು ಮಾಡಿದ್ರು ಅದನ್ನು ಭೀಮಸೇನ ದೇವರು ಮಾಡಿ. ನನ್ನ ಸ್ವರೂಪ ಇಂತಹದ್ದು ಅಂತ ಮೊದಲು ತೋರಿಸ್ಕೊಂಡವನವನು. ಆ ಸ್ವರೂಪಕ್ಕೆ ಸರಿಯಾಗಿ ಆ ದ್ವೇಷ ಅಭಿವೃದ್ಧಿ ಆಗುವಂತೆ ಭೀಮಸೇನ ದೇವರು ಮಾಡಿ. ಇನ್ನೂ ದ್ವೇಷ ಜಾಸ್ತಿ ಆಯ್ತು ಭೀಮಸೇನ ದೇವರ ಮೇಲೆ. ಇದನ್ನೆಲ್ಲ ನೋಡಿದಾಗ ಎಲ್ಲ ಕೌರವರು ಸೇರಿ ಮಂತ್ರಾಲೋಚನೆ ಮಾಡ್ತಿದ್ದಾರೆ. ಇಂಥ ಬಲಶಾಲಿಯಾಗಿ ಭೀಮ ಬೆಳೀತಾ ಇದ್ದಾನೆ, ಮುಂದೆ ಇವನ ಬಲ ಪರಾಕ್ರಮದ ಎದುರುಗಡೆ ನಮಗೆ ಉಳಿಗಾಲ ಇಲ್ಲ. ನಾವು ಸುಖವಾಗಿ ಕ್ಷೇಮದಿಂದ ಇರಬೇಕಾಗಿದ್ರೆ ಇವನ ಎದುರುಗಡೆ ಸಾಧ್ಯನೇ ಇಲ್ಲ. ಆದ್ರಿಂದ ಏನಾದ್ರೂ ಮಾಡಿ ಈ ಪಾಂಡವರನ್ನ ಮೊದಲು ಇಲ್ಲಿಂದ ಹೊರಗೆ ಹಾಕಿ ಏನ್ ಮಾಡೋದು? ಏ ಹಿ ತತ್ರ ನರದೇವ ಸುತಾಸುರಾಂಶಾ ಪ್ರೀತಿಂ ಪರಾಂ ಪವನಜೇ ನಿಖಿಲ ಅಕುರ್ವನ್. ಈ ಮಂತ್ರಾಲೋಚನೆಗೆ ಸೇರಿದವರು ಯಾರ್ಯಾರು ಅಂತಂದ್ರೆ, ಯಾರ್ಯಾರು ದೇವತೆಗಳು ರಾಜರಾಗಿ ಹುಟ್ಟಿದ್ರು ಅವರೆಲ್ಲ ಭೀಮಸೇನ ದೇವರಲ್ಲಿ ಭಕ್ತಿ ಮಾಡ್ತಿದ್ರು. ಅಪಾರ ಪ್ರೀತಿ ಇರ್ತಿತ್ತಂತೆ ಭೀಮಸೇನ ದೇವರ ಮೇಲೆ. ಅವ್ರನ್ನೆಲ್ಲ ಬಿಟ್ಟು ಯಾರ್ಯಾರು ದೈತ್ಯರು ರಾಜರಾಗಿ ಹುಟ್ಟಿದ್ರು ಅದೆಲ್ಲ ಹಿಂದೆ ಬಂದಿದೆ. ಯಾರ್ಯಾರು ರಾಜರಾಗಿ ಹುಟ್ಟಿದ್ರು, ರಾಕ್ಷಸರು, ದೈತ್ಯರು ಅಂತ ಅಂಥವರೆಲ್ಲ ಈ ಮೀಟಿಂಗ್ ಈಗ ಸೇರ್ಕೊಂಡಿದ್ರ. ಭೀಮಸೇನ ದೇವರಿಗೆ ಏನ್ ಮಾಡಬೇಕು? ಕೊನೆಗೆ ತೀರ್ಮಾನ ಆದದ್ದೇನು ಅಂತಂದ್ರೆ, ವಿಚಾರ್ಯ ವಧ ನಿಶ್ಚಯ ಮತ್ಸ್ಯ ಚಕ್ರುಹು. ಭೀಮನನ್ನು ಸಾಯಿಸೇ ಬಿಡಬೇಕು ಅಂತ ತೀರ್ಮಾನ ಮಾಡಿ ಅವನನ್ನು ಕೊಲೆ ಮಾಡಬೇಕು. ಏನಾದ್ರೂ ಮಾಡಿ ಅವನನ್ನು ಮರ್ಡರ್ ಮಾಡಿಬಿಟ್ರೆ, ಅವನನ್ನು ಸಾಯಿಸಿ ಬಿಟ್ರೆ ಆಮೇಲೆ ನಮಗೆ ಕ್ಷೇಮ. ಅಲ್ಲಿ ತನಕ ಇಲ್ಲ, ಭೀಮನನ್ನು ವಧೆ ಮಾಡೋದು ಅಂತ ತೀರ್ಮಾನ ಆಯ್ತು. ಹೇಗೆ ಅನ್ನೋದು ವಿಚಾರ. ವಧೆ ಮಾಡೋದಂತೂ ಸರ್ವಸಮ್ಮತದಿಂದ ಸರ್ವಾನುಮತದಿಂದ ಅಂಗೀಕೃತ ಆಯ್ತು, ಅಂಗೀಕಾರ ಮಾಡಲ್ಪಟ್ಟಿತು. ಮುಂದೆ ಆಯ್ತು, ಸರ್ವಾನುಮತದಿಂದ ಅದೇನೋ ಠರಾವ್ ಪಾಸ್ ಆಯ್ತು. ಮುಂದೆ ಹೇಗೆ ಅನ್ನೋ ವಿಚಾರ ಬಂದಾಗ ತೀರ್ಮಾನ ಮಾಡಿದ್ರು, ಅವ್ನು ಕೊಲ್ಲಿಕ್ಕಂತೂ ಸಾಧ್ಯ ಇಲ್ಲ ಯಾರಿಗೂ ಅಂತ ಅದು ತೀರ್ಮಾನ ಆಯ್ತು. ಕೊಲ್ಲೋದಂತೂ ಗ್ಯಾರಂಟಿ, ಹ್ಯಾಕ್ ಕೊಲ್ಲೋದು ಯಾರಿಗೂ ಸಾಧ್ಯ ಇಲ್ಲ. ಆದ್ರಿಂದ ಏನ್ ಮಾಡಬೇಕು? ಸದ್ಮ ಪ್ರಯೋಗತೈಮಂ ವಿನಿಹತ್ಯ ವೀರ್ಯಾತ್ ಪಾರ್ಥನ್ ನಿಹತ್ಯ ನಿಗಡೇಚ ವಿದಧ್ಮಹೇನ್ಯಾನ್. ಈ ತೀರ್ಮಾನಕ್ಕೆ ಬಂದ್ರು. ಮೋಸ ಮಾಡಿ ಯಾವುದಾದ್ರೂ ಛದ್ಮದಿಂದ ಕಪಟದಿಂದ ಭೀಮನನ್ನು ಕೊಲ್ಲಬೇಕು. ಶಕ್ತಿಯಿಂದ ಪರಾಕ್ರಮದಿಂದ ನಮಗ್ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನೆಲ್ಲ ಪುಡಿ ಪುಡಿ ಮಾಡಿಬಿಡ್ತಾನೆ.
ಒನಕೆ ಧಾನ್ಯದೆಲ್ಲ ಒರಳು ಸೇರಿ ಧಾನ್ಯಗಳನ್ನು ಪುಡಿ ಮಾಡುವಂತೆ ಪುಡಿ ಮಾಡಿಬಿಟ್ಟಾನು ಭೀಮ. ಆದ್ರಿಂದ ಛದ್ಮ ಪ್ರಯೋಗತಃ ಏನಾದ್ರೂ ಛದ್ಮ ಪ್ರಯೋಗದಿಂದ, ಕಪಟದಿಂದ, ಮೋಸದಿಂದ ಭೀಮನನ್ನು ಕೊಲ್ಲಬೇಕು. ಅರ್ಜುನನನ್ನ ಪರಾಕ್ರಮದಿಂದ ಕೊಲ್ಲಬೇಕು. ಅಷ್ಟು ತೀರ್ಮಾನ ಮಾಡಿದ್ರು. ಅರ್ಜುನನ್ನ ಪರಾಕ್ರಮದಿಂದ ಕೊಲ್ಲೋದು, ಮೋಸದಿಂದ ಭೀಮನನ್ನು ಕೊಲ್ಲೋದು. ಅವರಿಬ್ಬರು ಸತ್ತ ಮೇಲೆ ಉಳಿದವ್ರನ್ನೆಲ್ಲ ಕಾರಾಗೃಹದಲ್ಲಿ ಇಟ್ಟುಬಿಡು. ಉಳಿದವರೆಲ್ಲ ನಮ್ಮ ಸೆರೆ ಸಿಗ್ತಾರೆ, ಅವರನ್ನು ಬಂಧಿಸಿಟ್ಟುಬಿಡು. ಅವ್ರನ್ನ ಕೊಲ್ಲೋದು ಬೇಡ. ಇಷ್ಟು ಮಾಡೋಣ ಅಂತ ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ರು. ಹಾಗಾದ್ರೆ ಹೇಗೆ ಛದ್ಮ ಪ್ರಯೋಗ ಅಂದ್ರೆ ಏನ್ ಮಾಡೋದು? ಹಂಗಿಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಮೋಸದಿಂದ ಯಾರನ್ನಾದ್ರೂ ಸಾಯಿಸಬೇಕು ಅಂತಂದ್ರೆ ಮೊದಲು ವಿಚಾರ ಮಾಡೋದು ಅಡಿಗೆಯಲ್ಲಿ ವಿಷ ಹಾಕೋದು ಅಂತ. ಬಹಳ ಸುಲಭೋಪಾಯ. ವಿಷ ಹಾಕಿಬಿಟ್ರೆ ಸುಲಭವಾಗಿ ಏನೋ ಒಂದು ಹಾಲೋ ಗಿಲೋ ಕೊಡುವಾಗ ಅದರಲ್ಲಿ ವಿಷ ಹಾಕಿಬಿಡೋದು, ಊಟದಲ್ಲಿ ವಿಷ ಹಾಕೋದು ಬಹಳ ಸುಲಭೋಪಾಯ. ವಿಷ ಪ್ರಯೋಗ ಮಾಡು. ಏವಂ ವಿಚಾರ್ಯ ವಿಷಮುಲ್ಬಣಮಂತಕಾಭಂ. ಮತ್ತ ಅದ್ರಲ್ಲೂ ಮೀಟಿಂಗ್ ನಲ್ಲಿ ಯಾವನೋ ಎದ್ದು ಹೇಳಿದ, ಅಯ್ಯೋ ಭೀಮ ಅಂತಿಂಥ ವಿಷಕ್ಕೆ ಸಾಯಲ್ಲ, ಅವನಿಗೆ ಹೈಟೆಕ್ ವಿಷನೇ ಬೇಕು. ಏನ್ ಆರ್ಡಿನರಿ ಬಸ್ನಲ್ಲಿ ಹೋಗೋನೆ? ಹೈಟೆಕ್ ವಿಷ ಬೇಕು. ಅಂಥ ವಿಷ ಎಲ್ಲಿಂದ ತರೋದು? ಭೀಮ ಸಣ್ಣ ಪುಟ್ಟ ವಿಷಕ್ಕೆ ಸಾಯೋದಿಲ್ಲ. ಯಾವುದೋ ಹಲ್ಲಿದ್ದು ಅದೋ ಇದು ಯಾವ್ದಾವುದಕ್ಕೂ ಸಾಯೋದಿಲ್ಲ ಭೀಮ. ಅದು ಮೀಟಿಂಗ್ ನಲ್ಲಿ ಬಂತು. ಆದ್ರಿಂದ ಎಂಥ ವಿಷ ಹಾಕಬೇಕು? ಏವಂ ವಿಚಾರ್ಯ ವಿಷ ಮುಲ್ಬಣಮಂತಕಾಭಂ. ಅದ್ಭುತವಾದ ವಿಷನೇ ಬೇಕು, ಸಣ್ಣ ಪುಟ್ಟ ವಿಷಕ್ಕೆ ಸಾಯೋದಿಲ್ಲ. ಹಾಗಾದ್ರೆ ಯಾವುದು ಅಂತಂದ್ರೆ ಕ್ಷೀರ ಸಮುದ್ರ ಮಥನ ಮಾಡುವಾಗ ಹಲಾಹಲ ಅಂತ ಒಂದು ವಿಷ ಹುಟ್ಟಿದೆ, ಕಾಲಕೂಟ ಅಂತ ಕರೀತಾರೆ. ಆ ಕಾಲಕೂಟ ವಿಷದಿಂದ ಭೀಮನನ್ನು ಸಾಯಿಸುವುದು ಅಂತ ತೀರ್ಮಾನ. ಎಲ್ಲಿಂದ ತರಬೇಕು ಕಾಲಕೂಟ ವಿಷ? ಅದೊಂದು ದೊಡ್ಡ ಸಮಸ್ಯೆ. ಶಕುನಿ ಹೇಳಿದ, ಅದು ಬೇಕಾದ್ರೆ ನಾನು ತಂದು ಕೊಡ್ತೀನಿ, ನಾನು ಸಪ್ಲೈ ಮಾಡ್ತೀನಿ ಅಂದ. ಆ ವಿಷ ನಾನು ತಂದು ಕೊಡ್ತೀನಿ, ಏನು ಯೋಚನೆ ಮಾಡಬೇಡಿ. ಎಲ್ಲಿಂದ ತರ್ತಿ? ಕ್ಷೀರೋದಧೇರ್ಮಥನಜಂ ತಪಸಾ ಗಿರೀಶಾತ್ ಶುಕ್ರೇಣ ಲಬ್ಧಮಮುತಃ ಸುಬಲಾತ್ಮಜೇನ ಪ್ರಾಪ್ತಂ ಪ್ರತೋಷ್ಯ ಮರುತಸ್ತನಯಾಯ ಚಾದುಹು. ಕ್ಷೀರ ಸಮುದ್ರ ಮಥನ ಮಾಡಿದಾಗ ಹುಟ್ಟಿತ್ತು. ಅದನ್ನ ವಾಯುದೇವರೇ, ಸ್ವಾರಸ್ಯಂದ್ರ ವಾಯುದೇವರೇ ಕೊಟ್ಟಿದ್ರು. ಯಾರಿಗೆ? ರುದ್ರದೇವರಿಗೆ. ನೀನೊಂದ್ ಸ್ವಲ್ಪ ಕುಡಿ, ಬಂದಿದ್ದೀವಿ ವಿಷ ಕುಡಿತೀನಿ ಅಂತ ಬಂದಿದ್ರಂತೆ, ನೀನೊಂದ್ ಸ್ವಲ್ಪ ಕುಡಿ ಅಂತ ವಾಯುದೇವರೇ ಕೊಟ್ಟಿದ್ರು. ಪ್ರಾಯಶಃ ಮುಂದೆ ನನಗೊಂಚೂರು ಬರ್ತದೆ ಅಂತಲೇ ಕೊಟ್ಟಿದ್ರು ಏನು. ಅದನ್ನ ರುದ್ರದೇವರಿಗೆ ಕೊಟ್ಟಿದ್ರು. ರುದ್ರದೇವರು ವಿಷಪಾನ ಮಾಡಿ ಸ್ವಲ್ಪ ಇಟ್ಕೊಂಡಿದ್ರಂತೆ. ಯಾಕೆ ಪೂರ್ತಿ ಮಾಡೋ ಶಕ್ತಿ ಅವ್ರಿಗೆ ಇದ್ದಿಲ್ಲ. ಒಟ್ಟದ್ದೇ ವಾಯುದೇವರು ಅಲ್ಪ. ಅಂಥ ವಿಷವನ್ನ ಅದರಲ್ಲೂ ಸ್ವಲ್ಪ ಉಳಿಸ್ಕೊಂಡಿದ್ರಂತೆ. ಶುಕ್ರಾಚಾರ್ಯರು ದೈತ್ಯ ಗುರುಗಳು. ಅವರು ತಪಸ್ಸು ಮಾಡಿ ರುದ್ರದೇವರನ್ನ ಒಲಿಸಿಕೊಂಡು ಏನ್ ಕೇಳಿದ್ರು ಅಂತಂದ್ರೆ, ನನಗೊಂದಿಷ್ಟು ವಿಷ ಕೊಡ್ರಿ ಅಂತ ಕೇಳಿದ್ರು. ವಿಷ ಹಾಕಿರಿ ಅಂತಲ್ಲ, ಕೊಡ್ರಿ ಅಂತ. ಯಾಕೆಂದ್ರೆ ಇನ್ನೊಬ್ರಿಗೆ ಹಾಕ್ಲಿಕ್ಕೆ ಅಷ್ಟೆ. ನನಗೊಂದಿಷ್ಟು ವಿಷ ಕೊಡ್ರಿ ಅಂತ ತಪಸಾಗಿರೀಶಾತ್. ಶುಕ್ರಾಚಾರ್ಯರು ತಪಸ್ಸು ಮಾಡಿ ರುದ್ರದೇವರನ್ನ ಒಲಿಸಿಕೊಂಡು ಸಂಗ್ರಹ ಮಾಡಿದ್ದೇನು ಅಂದ್ರೆ ವಿಷ. ಯಾಕೆಂದ್ರೆ ಹೇಗಿದ್ರು ದೈತ್ಯ ಗುರು ಆಗಿದ್ದೀನಿ, ಆ ದೈತ್ಯರಿಗೆ ಬೇಕಾಗ್ತದೆ ಅಂತ. ಅವ್ರಿಗೆ ಹಾಕ್ಲಿಕ್ಕೆಲ್ಲ, ಇನ್ಯಾರಿಗಾದ್ರೂ ಹಾಕಿಸ್ಲಿಕ್ಕೆ ಅವ್ರ ಕೈಯಿಂದ. ಹೀಗೆ ಶುಕ್ರಾಚಾರ್ಯರು ತಪಸ್ಸು ಮಾಡಿ ಅದನ್ನು ಸಂಪಾದನೆ ಮಾಡಿ ಇಟ್ಟುಕೊಂಡಿದ್ರಂತೆ. ಅದನ್ನು ಶುಕ್ರಾಚಾರ್ಯರಿಂದ ಶಕುನಿ ಇಸ್ಕೊಂಡಿದ್ನಂತೆ, ನಂಗೊಂದಿಷ್ಟು ಬೇಕು ಅಂತ. ಆ ವಿಷ ಸಂಗ್ರಹ ಮಾಡಿ, ಶಕುನಿ ಹೇಗಿದ್ರು ಇವರಿಗೆ ಮಾವ ಆದ್ರಿಂದ ಆ ಶಕುನಿಯ ಮೂಲಕವಾಗಿ ಇವರು ಸಂಗ್ರಹ ಮಾಡಿ ಮರುತಸ್ತನಯಾಯ ಚಾದುಹು ಅದನ್ನು ಭೀಮನಿಗೆ ಹಾಕೋದು ಅಂತ ವಿಚಾರ ಮಾಡಿದ್ರು. ಸ್ವಾರಸ್ಯ ಅಂದ್ರೆ ಭೀಮನ ಕೈಯಿಂದಲೇ ಬಂದಿರೋದು ಮೂಲ ರೂಪದಲ್ಲಿ. ಅಂತ ಅದನ್ನು ಈಗ ಪರಂಪರೆ ಬಂದು ಮತ್ತೆ ದ್ರಾವಿಡ ಪ್ರಣಯ ಭೀಮನಿಗೆ ಬಂತು. ಭೀಮನಿಗೆ ಹಾಕಬೇಕು. ಹೇಗೆ ಹಾಕೋದು? ಅಡಿಗೆ ಅವರಿಗೆ ಕೊಟ್ರಂತೆ, ಹಾಕು ಅಂತ. ಸಮ್ಮಂತ್ರ ರಾಜತನಯೈರ್ಧೃತ ರಾಷ್ಟ್ರ ಜಯಿಸ್ತು ದತ್ತಂ ಸ್ವಸೂದ ಮುಖತೋ ಖಿಲ ಭಕ್ಷ್ಯ ಭೋಜ್ಯೆ. ಅವನು ಎಲ್ಲದರಲ್ಲೂ ಸೇರಿಸಿದ್ನಂತೆ. ಭಕ್ಷ್ಯ ಭೋಜ್ಯ ಏನೇನಿದೆ, ಪೇಯ ಖಾದ್ಯ ಚೋಷ್ಯ ಅಂತ ಬಂತಲ್ಲ, ಚತುರ್ವಿಧ ಅನ್ನ ಅಷ್ಟಕ್ಕೂ ಹಾಕಿದವನು. ಎಲ್ಲ ಕಡೆ ಆ ವಿಷ ಸೇರಿಸಿ ಕೊಟ್ಟಿದ್ದಾನೆ. ಆ ವಿಷದ ಹಾಕಿ ಬೆರೆಸಿ ಇನ್ನೇನು ಬಡಿಸಬೇಕು ಭೀಮನಿಗೆ ಅನ್ನುವಾಗ ಭೀಮನಿಗೆ ಸುದ್ದಿ ಗೊತ್ತಾಯ್ತು. ಇವತ್ತು ವಿಷ ಹಾಕ್ಲಿಕ್ಕಿದ್ದಾರೆ ನಿನಗೆ ಅಂತ ಮೊದಲೇ ಸುಳ್ಳು ಸಿಕ್ಬಿಡ್ತಂತೆ. ಹೇಗೆ ಅಂತಂದ್ರೆ ದುರ್ಯೋಧನನ ತಮ್ಮ ಬಂದು ಭೀಮನಿಗೆ ಹೇಳಿಬಿಟ್ನಂತೆ. ಅದಕ್ಕೆ ಹುಟ್ಟಿದ್ದ ಅವನೊಬ್ಬ. ಯಾರು? ದುರ್ಯೋಧನನ ತಮ್ಮ ಅಂದ್ರೆ ದುಶ್ಯಾಸನ ಅಲ್ಲ, ಇನ್ನೊಬ್ಬ ಇದ್ದ ದುರ್ಯೋಧನನ ತಮ್ಮ, ಯುಯುತ್ಸು ಅಂತ ಅವನ ಹೆಸರು. ಮೊನ್ನೆ ಹೇಳಿದ್ದೀನಿ ಯುಯುತ್ಸು. ಆ ಯುಯುತ್ಸು ಯಾರು ಅಂದ್ರೆ ಹರಿಪ್ರಿಯೋಸವು ಅಂತ ಅವತ್ತೇ ಹೇಳಿದ್ದಾರೆ. ಹರಿಪ್ರಿಯೋಸವು ಅಂದ್ರೆ ವಿಷ್ಣುವಿಗೂ ಪ್ರಿಯ, ವಾಯುದೇವರಿಗೂ ಪ್ರಿಯ. ಹರಿ ಶಬ್ದಕ್ಕೆ ಎರಡರ್ಥ. ಪರಮಾತ್ಮ ಹರಿವಾಯುಗಳಿಗೆ ಪ್ರಿಯನಾಗಿರ್ತಕ್ಕಂಥವನು ಯುಯುತ್ಸು. ಆ ಯುಯುತ್ಸು ಯಾರು? ಇಂಥ ಕೆಲಸ ಮಾಡ್ಬೇಕಾದ್ರೆ ಅವನು ಒಳ್ಳೆ ಜೀವ ಆಗಿರ್ಬೇಕು. ಅದಕ್ಕೆ ಆಚಾರ್ಯ ಹೇಳಿದ್ರು, ಯಾರು ಯುಯುತ್ಸು ಅಂತಂದ್ರೆ ನೈಋತ್ಯ ದಿಕ್ಪಾಲಕ ನಿವೃತ್ತಿ ಅಂತೇನಿದ್ದಾನೆ, ಆ ನಿವೃತ್ತಿಯ ತಮ್ಮ ನಿವೃತ್ತ. ಆ ನಿವೃತ್ತನ ಅವತಾರನೇ ಯುಯುತ್ಸು. ಧೃತರಾಷ್ಟ್ರನ ಮಗ, ಆದ್ರೆ ಗಾಂಧಾರಿಯಲ್ಲಿ ಹುಟ್ಟಿದವನಲ್ಲ. ದುರ್ಯೋಧನಾದಿಗಳ ಸಹವಾಸದಿಂದ ಗರ್ಭದಲ್ಲಿ ಅವ್ರ ಜೊತೆಗಿದ್ದು ಹುಟ್ಟಿದವನಲ್ಲ. ಧೃತರಾಷ್ಟ್ರನಿಗೆ ಒಬ್ಬ ವೈಶ್ಯ ಕನ್ಯೆ ಹೆಂಡತಿಯಾಗಿದ್ದಂತೆ. ಕ್ಷತ್ರಿಯ ಕನ್ಯೆನೂ ಇದ್ಲದ್ದು ಗಾಂಧಾರಿ, ಸುಬಲರಾಜನ ಮಗಳು. ಅದರಂತೆ ಒಬ್ಬ ವೈಶ್ಯರ ಕನ್ಯೆಯನ್ನು ಮದುವೆ ಮಾಡಿಕೊಂಡಿದ್ದ. ಅವಳಲ್ಲಿ ಹುಟ್ಟಿದಂಥವನೇ ನಿವೃತ್ತನ ಅವತಾರ. ಆ ಯುಯುತ್ಸು ಅನ್ನುವನು ಭೀಮನಿಗೆ ಬಂದು ಏನಾದ್ರೂ ವಾಯುದೇವರು ಸೇವೆ ಮಾಡಬೇಕು ಅಂತ ಬಂದು ಹೇಳಿದಂತೆ. ಭೀಮ ವಿಷ ಹಾಕ್ತಾ ಇದ್ದಾರೆ ಕಣೋ, ಇವತ್ತು ಊಟ ಮಾಡಬೇಡ, ಏನಾದ್ರೂ ಗುರುವಾರ ಅಂತ ಏನಾದ್ರೂ ಹೇಳ್ಕೊಂಡು ನೆಪ ಮಾಡ್ಕೊಂಡು ಹಂಗೆ ಉಪವಾಸ ಇದ್ಬಿಡು ಅಂತ.
ಭೀಮ ಅನ್ನಂತೆ ಭೀಮನಿಗೆ ಗೊತ್ತಿಲ್ಲದೆ ಇದ್ದದ್ದು ಯಾವುದಿದೆ, ಮೊದಲೇ ಯೂತ್ಸು ಬಂದು ಹೇಳಿದ್ರು ಕೂಡ ಮುದ್ದಾಂ ಊಟ ಮಾಡಿದ್ನಂತ ಅವ್ರು. ಯಾಕೆಂದ್ರೆ ಏನಾರ ಮಾಡಿತ್ತ ಆ ವಿಷ ನೋಡೋಣ ಅಂತ, ಏನ್ ಮಾಡ್ತದೆ ನೋಡಿಬಿಡ್ತೇನೆ ಅಂತ ಹೇಳಿ ಜ್ಞಾತ್ವಾ ಯುಯುತ್ಸು ಗದಿತಂ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಯುಯುತ್ಸು ಗದಿತಂ ಜ್ಞಾತ್ವ ಅಲ್ಲ, ಮೊದಲೇ ಜ್ಞಾತ್ವಾ ಯುಯುತ್ಸು ಗದಿತಂ, ಮೊದಲೇ ಗೊತ್ತಿತ್ತು. ಆಮೇಲೂ ಯುಯುತ್ಸು ಗದಿತಂ ಜ್ಞಾತ್ವಾ ಬಲವಾನ್ ಸ ಭೀಮೋ ವಿಷ್ಣೋರನುಗ್ರಹ ಬಲಾಜ್ಜರಯ ಅಂಚಕಾರ. ಇದು ಸ್ವಾರಸ್ಯ ಭೀಮಸೇನ ದೇವರ ವೈಶಿಷ್ಟ್ಯ. ಅಂದ್ರೆ ಬೇರೆಯವ್ರಿಗೆ ಯಾರಿಗಾದ್ರೂ ಈ ರೀತಿ ವಿಷ ಹಾಕಿದ್ದಾರೆ ಅಂತ ಗೊತ್ತಾದ್ರೆ ಎಂದೆಂದೂ ಉಪವಾಸ ಮಾಡ್ತಿದ್ದವ್ರು ಅವತ್ತು ಏಕಾಸಿ ಮಾಡಿಬಿಡ್ತಾರೆ. ಬೇಕಾದ್ರೆ ಬೇರೆ ದಿವಸ ಎಲ್ಲ ಪಿತ್ತ ಆಗ್ತದೆ, ತಲೆ ಸುತ್ತದೆ, ಅವತ್ತು ಏನೇನೂ ಆಗುದಿಲ್ಲ. ವಿಷ ಹಾಕಿದ್ದಾರೆ ಅಂತ ಸುದ್ದಿ ಬರ್ಲಿ ಅಪ್ಪಟ ನಿರಾಹಾರ ಮಾಡಿಬಿಡ್ತಾರೆ. ಬೇಕಾದ್ರೆ ಭೀಮಸೇನ ದೇವರು ಹಾಗಲ್ಲ, ಮುದ್ದಾಂ ಅವತ್ತು ಪಾಲನೆ ಮಾಡಿದ್ರಂತ. ವಿಷ ಹಾಕಿದಾರಲ್ಲ ನನಗೇನ್ ಮಾಡ್ತದೆ ನೋಡೋಣ ಅಂತ ತಿಳಿದು ಅದನ್ನ ತಿಂದ್ರು. ವಿಷ್ಣೋರ ಅನುಗ್ರಹ ಬಲ ಜರಯ ಅಂಚಕಾರ, ಎಲ್ಲ ಜೀರ್ಣ ಆಗಿ ಹೋಯ್ತು. ಹಾಲಾಹಲ ಪೂರ್ತಿ ವಿಷವನ್ನೇ ಕುಡಿದು ಜೀರ್ಣ ಮಾಡಿಕೊಂಡವರು ಅವರು. ಇದು ಯಾವ ಲೆಕ್ಕ? ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ, ಅದನ್ನ ಹೇಳ್ತಾ ಇದ್ದಾರೆ. ಆಯ್ತು, ಒಂದನೇ ಪ್ರಯೋಗ ಮುಗಿತು. ಛದ್ಮ ಪ್ರಯೋಗದಲ್ಲಿ ಮೊದಲನೇದ್ದು ವಿಷ ಹಾಕೋದು. ಅದಾಗ್ಲಿಲ್ಲ, ಉಪಯೋಗ ಬೀಳಲಿಲ್ಲ. ಪಾಪ ಅಡಿಗೆವನಿಗೆ ಬೈದ್ರೋ ಏನೋ ಗೊತ್ತಿಲ್ಲ, ಅವನೊಂದಿಷ್ಟು ಬೈಸ್ಕೊಂಡಿರ್ಬೇಕು, ಸರಿಯಾಗಿ ಹಾಕಿದ್ಯೋ ಇಲ್ಲೋ, ನೀನೇ ಮೋಸ ಮಾಡಿದ್ಯೋ ಏನೋ ಅಂತ. ಅಂತೂ ಭೀಮ ಅಂತೂ ಅದನ್ನ ಜೀರ್ಣ ಮಾಡ್ಕೊಂಡ್ಬಿಟ್ಟು. ಜೀರ್ಣೇ ವಿಷೇ ಕುಮತಯ ಪರಮಾಭಿತಪ್ತಾ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಆಚ. ವಿಷ ಹಾಕಿದ್ದು ಭೀಮನಿಗೆ, ಸಂಕಟ ಪಟ್ಟವರೆಲ್ಲ ದುರ್ಯೋಧನಾದಿಗಳಂತ. ವಿಷ ಕುಡಿದವ್ರು ಸಂಕಟ ಪಡ್ಬೇಕು ಅಯ್ಯಪ್ಪ ಅಂತ. ಆದ್ರೆ ವಿಷ ತಿಂದದ್ದು ಭೀಮ, ಸಂಕಟ ಪಟ್ಟದೆಲ್ಲ ದುರ್ಯೋಧನ. ಯಾಕೆಂದ್ರೆ ವಿಷ ತಿಂದ್ರು ಏನಾಗ್ಲಿಲ್ವಲ್ಲ ಅಂತ ಇವ್ರಿಗೆ ಸಂಕಟ ಅಷ್ಟೇನೆ. ವಿಷ ಕುಡಿದು ಸಂಕಟ ಪಡಬೇಕಾದ ಭೀಮ ಆರಾಮಾಗಿದ್ದಾನೆ, ಇವರೆಲ್ಲ ಸಂಕಟ ಪಟ್ರಂತೆ. ವಿಷ ಕುಡಿದಕ್ಕಿಂತ ಹೆಚ್ಚು ಸಂಕಟ ಪಟ್ರಂತೆ, ಯಾಕೆಂದ್ರೆ ಭೀಮ ಸಾಯ್ಲಿಲ್ವಲ್ಲ ಅಂತ. ಆಮೇಲೆ ಬೇರೆ ಉಪಾಯ ಮಾಡೋಣ ಅಂತ ದೊಡ್ಡ ಒಂದು ಮಂದಿರ ನಿರ್ಮಾಣ ಮಾಡಿದ್ರಂತೆ, ದೊಡ್ಡ ಭವನ ಕಟ್ಟಿಸಿದ್ರಂತೆ. ಎಲ್ಲಿ? ಗಂಗಾ ನದಿ ಪ್ರವಾಹದಲ್ಲೇ ಕಟ್ಟಿಸಿದ್ರು. ಗಂಗಾ ಪ್ರವಾಹದಲ್ಲಿ ಕಟ್ಟಿಸಿದ್ರು. ಅದರ ಮೇಲ್ಗಡೆ ಮಹಡಿ ಮೇಲೆ ಭೀಮನನ್ನ ಮಲಗಿಸಿ ಅಲ್ಲಿ ನಿದ್ದೆ ಬಂದಾಗ ಆ ಗಂಗಾ ನದಿಯಲ್ಲಿ ಹೊತ್ತಾಕಿ ಬಿಡ್ಬೇಕು ಅಂತ. ಆಮೇಲೆ ಮರುದಿವಸ ಹೇಳಲಿಕ್ಕೆ ಆಗ್ತದೆ, ಹಿಂಗೆ ಹೊರಲಾಡಿ ಬಿದ್ದುಬಿಟ್ಟ ಅಂತ ಅನ್ಬಹುದಲ್ಲ. ಬೇರೆ ಕಡೆಯಿಂದ ತಗೊಂಡು ಹೋಗಿ ಹೊತ್ತಾಕಿದ್ರೆ ಯಾರಾದ್ರೂ ಹಾಕಿದ್ದಾರೆ ಅಂತಲೇ ಆಗ್ತದೆ. ಅದಕ್ಕೆ ಗಂಗಾ ಪ್ರವಾಹದಲ್ಲೇ ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ಅದರ ಮೇಲೆ ಮಲಗಿಸಿ ಭೀಮನ್ನು ಹೊತ್ತಾಕಿ, ಮರುದಿವಸ ಅದು ಸರಿಯಾಗಿ ಎತ್ತರ ಕಟ್ಟಿದ್ದಿಲ್ಲ ಮೇಲ್ಗಡೆ, ಅದಕ್ಕೋಸ್ಕರ ಬಿದ್ದುಬಿಟ್ಟ ಅಂತ ಅವನ ಮೇಲೆ ಅಪವಾದ ಹಾಕ್ಲಿಕ್ಕೆ, ಸುಮ್ಮನೆ ತಮ್ಮ ಮೇಲೆ ತಪ್ಪಿಸ್ಕೊಳ್ಳಿಕ್ಕೆ ಗಂಗಾ ಪ್ರವಾಹದ ಮಧ್ಯದಲ್ಲಿ ಒಂದು ಭವನ ಕಟ್ಟಿಸಿದಂತೆ ದುರ್ಯೋಧನ. ಮಧ್ವಯುದ್ಧದಲ್ಲಿ ಒಂದ್ ಕಡೆ ಹೇಳ್ತಾರೆ, ಗಂಗಾ ನದಿ ತೀರದಲ್ಲಿ ಭವನ ಕಟ್ಟಿಸಿದ್ರೆ ಎಂಥ ಪುಣ್ಯ. ಕಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಶುಶ್ರೀ ಹರಿವೇಶ್ಮ ಕೃತ್ಸಮಃ ಯದ್ಗತೈಕ ತಮ ವರ್ಣ ಲೇಖಕ ಸತ್ಯತೀರ್ಥ ಯಹ ಭಾಷ್ಯ ಮಾಲಿಕತ್. ಮಧ್ವಾಚಾರ್ಯರ ಭಾಷ್ಯದ ಒಂದು ಅಕ್ಷುಣ್ಯ ಅಂತಂದ್ರೆ ಗಂಗಾ ನದಿಯಲ್ಲಿ ಆ ಅಲೆಗಳು ಬಂದು ಬಡಿತಿರಬೇಕು. ಅಷ್ಟು ಹತ್ತಿರದ ತೀರದಲ್ಲಿ ಗಂಗಾ ನದಿ ಅಲೆಗಳು ಬಡಿಯುವಂತೆ ಆ ತೀರದಲ್ಲಿ ಹರಿಮಂದಿರ ನಿರ್ಮಾಣ ಮಾಡಿದರೆ, ಆ ಹರಿಮಂದಿರ ನಿರ್ಮಾಣ ಮಾಡಿದವನಿಗೆ ಎಷ್ಟು ಪುಣ್ಯನೋ, ಭಾಷ್ಯದ ಒಂದು ಅಕ್ಷರ ಬರೆದ್ರೆ ಅಷ್ಟು ಪುಣ್ಯ ಅಂತಂತಾರೆ. ಗಂಗಾ ನದಿ ತೀರದಲ್ಲಿ ಮಂದಿರ ಕಟ್ಟಿ ಭಗವಂತನ ಪ್ರತಿಷ್ಠೆ ಮಾಡಿದ್ರೆ ಅಷ್ಟು ಪುಣ್ಯ ಅಂತೆ. ಇವನು ಕಟ್ಟಿಸಿದ ಇವನಾರು ದುರ್ಯೋಧನ. ಎಲ್ಲಿ? ಗಂಗಾ ನದಿ ಒಳಗೆ ಕಟ್ಟಿಸಿದ್ದಾನೆ. ಯಾಕೆ? ಹರಿ ಪ್ರತಿಷ್ಠೆ ಮಾಡ್ಲಿಕ್ಕೆಲ್ಲ, ಹರಿಭಕ್ತನಾದಂತಹ ಭೀಮನನ್ನು ಸಾಯಿಸಲಿಕ್ಕೆ, ಅವನ ಪ್ರತಿಷ್ಠೆಗಳ ಅವನ್ನ ಸಾಯಿಸಲಿಕ್ಕೋಸ್ಕರ ಒಂದು ಭವನ ನಿರ್ಮಾಣ ಮಾಡಿದ್ದಾನೆ. ಹೇಗೆ ಉಪಯೋಗಿಸ್ಕೋತಾರೆ ನೋಡಿ. ಎಂಥ ಪುಣ್ಯ ಕಾರ್ಯವನ್ನ ಯಾವ ಪಾಪ ಸಾಧನೆಗೆ ಉಪಯೋಗಿಸ್ತಾರೆ ಅನ್ನೋದನ್ನ ನೋಡುದು. ನಿಜವಾಗಿಯೂ ಪುಣ್ಯ ಕಾರ್ಯ. ಗಂಗಾ ನದಿ ಪ್ರವಾಹದಲ್ಲಿ ಗಂಗಾ ತೀರದಲ್ಲಿ ಹರಿಮಂದಿರ ನಿರ್ಮಾಣ ಮಾಡಿದ್ರೆ ಇವನ ಉದ್ದೇಶ ಇಂಥದ್ದು. ಪ್ರಾಸಾದ ಮಾಶು ವಿದಧು ಹರಿಪಾದತೋಯೇ. ಗಂಗಾ ನದಿ ಪ್ರವಾಹದಲ್ಲೇ ದೊಡ್ಡ ಭವನ ಕಟ್ಟಿಸಿದ್ರು. ಮಂತ್ರಾಲೋಚನೆ ಮಾಡ್ತಾ ಇದ್ರಂತೆ. ಆವಾಗೆಲ್ಲ ಮಾಡೋಣ, ಬಿಲ್ಡಿಂಗ್ ಕಟ್ಸೋಣ, ಅಲ್ಲಿ ಮೇಲೆ ಭೀಮನ್ನು ಮಲಗಿಸಿ